ನಿನ್ನೆ ದಿವಸ ನಮ್ಮ ಆತ್ಮ ಸಾಧನೆಯ ದಾರಿಯಲ್ಲಿ ನಾವು ಹೇಗೆ ಬಂಧನಕ್ಕೆ ಒಳಗಾಗ್ತಾ ಇದ್ದೇವೆ ಅಜ್ಞಾನದಿಂದ ಅನ್ನುವುದನ್ನ ನೋಡ್ತಾ ಇದ್ವಿ. ಏನು ಬಂಧನಕ್ಕೆ ಒಳಗಾಗೋದು ಅಂತಂದ್ರೆ, ಮನುಷ್ಯ ಒಳ್ಳೇದು ಮಾಡಬೇಕು ಅಂತ ಹೇಳಿ ಯಾವುದು ಒಳ್ಳೆಯದು ಅನ್ನುವುದು ಕೂಡ ಅರ್ಥ ಮಾಡಿಕೊಳ್ಳದೆ ಪುಣ್ಯ ಕರ್ಮಗಳನ್ನು ಮಾಡುವುದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ. ಯಾವುದು ಪುಣ್ಯ ಕೆಲಸ? ಆ ಪುಣ್ಯ ಕರ್ಮ ಹೇಗಿರ್ತದೆ ಅಂತಂದ್ರೆ, ನನಗೇನೋ ಒಳ್ಳೇದಾಗ್ತದೆ, ಅದರಿಂದ ಪುಣ್ಯ ಬರ್ತದೆ ಅಲ್ವಾ. ನನಗೆ ಮೇಲಿನ ಒಳ್ಳೆಯ ಲೋಕ ಸಿಗ್ತದೆ, ಸ್ವರ್ಗ ಸಿಗ್ತದೆ, ಅದು ಒಟ್ಟಿನಲ್ಲಿ ಒಳ್ಳೇದಾಗ್ತದೆ, ಪುಣ್ಯ ಬರ್ತದೆ, ಒಳ್ಳೇದಾಗ್ತದೆ. ಅಂದ್ರೆ ಆಸೆಯನ್ನ ಇಟ್ಟುಕೊಂಡು ಸಕಾಮ ಕರ್ಮವನ್ನು ಮಾಡ್ತಾ ಹೋಗ್ತಾನೆ. ಅದು ಒಳ್ಳೆಯ ಕರ್ಮ ಆಗಿದ್ದರೂ ಸಹ ಅದು ಪುಣ್ಯವನ್ನ ತಂದುಕೊಡುವಂತಹ ಕರ್ಮ ಆಗಿದ್ದರೂ ಸಹ ಅವನಿಗೆ ಪುಣ್ಯ ಬರ್ತದೆ. ಆದರೆ ಆ ಪುಣ್ಯವೂ ಕೂಡ ಅವನಿಗೆ ಬಂಧನಕ್ಕೆ ಕಾರಣವಾಗ್ತದೆ. ಏನು ಬಂಧನಕ್ಕೆ ಕಾರಣ ಆಗ್ತದೆ? ಬಂಧನಕ್ಕೆ ಕಾರಣ ಆಗ್ತದೆ ಅಂತಂದ್ರೆ, ಒಂದು ಅದೇ ಪುಣ್ಯ ಒಂದು ಪಾಪ ಅನುಭವಿಸಬೇಕು ಬರಬೇಕು, ಇಲ್ಲ ಪುಣ್ಯ ಅನುಭವಿಸಕ್ಕೆ ಬರಬೇಕು. ಪಾಪ ಇದ್ದರೂ ಆ ಪಾಪ ಹೇಗೆ ಕಬ್ಬಿಣದ ಕಂಬಿಗಳ ಜೈಲಾದ್ರೆ, ಪುಣ್ಯ ಅನ್ನೋದು ಬಂಗಾರದ ಕಂಬಿಯ ಜೈಲು ಇದ್ದಾಗ ಎರಡೂ ಕೂಡ ಬಂಧನಕ್ಕೆ ಕಾರಣ ಆಗ್ತದೆ. ಮನುಷ್ಯ ತಾಮಸ ಗುಣ ಪ್ರಧಾನವಾಗಿದ್ದಾಗ ತಾಮಸ ಗುಣವೇ ಪ್ರಧಾನವಾಗಿದ್ದಾಗ ಏನ್ ಮಾಡ್ತಾನೆ? ಹೆಚ್ಚು ಹೆಚ್ಚು ಖಾನ ಪೀನ ಸೋನ ಮನ, ಉಣ್ಣೋದು ತಿನ್ನೋದು ಮಲಗೋದು ಅಷ್ಟೇ ಜೀವನ. ಅವನಿಗೆ ಒಳ್ಳೇದು ಕೆಟ್ಟದ್ದು ದೇವರು ಯಾವುದು ಗೊತ್ತಿಲ್ಲ. ಖುಷಿಯಿಂದ ಇರಬೇಕು, ಇದ್ದಷ್ಟು ಹೊತ್ತು ಇರಬೇಕು, ಚೆನ್ನಾಗಿ ಬದುಕಿ ಹೋಗಬೇಕು ಅನ್ನೋದೊಂದೇ ಅವನ ತಲೆಯಲ್ಲಿ ಇರ್ತದೆ. ಎರಡನೇದು ರಾಜಸ ಗುಣ ಪ್ರಧಾನವಾಗಿದ್ದಾಗ ಏನಾಗ್ತದೆ? ಎಲ್ಲರೂ ಆಸೆ ಬುರುಕತನದಿಂದಲೇ ತನ್ನ ಎಲ್ಲ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಆಸೆ ಬುರುಕತನ, ಅದನ್ನ ಮಾಡಿದ್ರೆ ಅದು ಏನ್ ಸಿಗ್ತದೆ, ಇದನ್ನ ಮಾಡಿದ್ರೆ ಏನ್ ಸಿಗ್ತದೆ, ಹೀಗೆ ಆಸೆ ಆಸೆ ಬುರುಕತನದಿಂದಲೇ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾನೆ. ಇದು ಕೂಡ ಬಂಧನಕ್ಕೆ ಕಾರಣ ಆಗ್ತದೆ. ಹೇಗೆ? ಪಾಪ ಹೆಚ್ಚಾಗಿ ಪಾಪಕರ್ಮಗಳನ್ನೇ ಮಾಡ್ತಾನೆ. ಇವರಿಬ್ಬರು ಬಂಧನಕ್ಕೆ ಒಳಗಾಗ್ತಾರೆ. ಮೂರನೇವನು ಸಾತ್ವಿಕ. ಇವನಿಗೆ ದೇವರ ಮೇಲೆ ನಂಬಿಕೆ ಇದೆ, ಪೂಜೆ ಮಾಡ್ತಾನೆ, ಪುನಸ್ಕಾರ ಮಾಡ್ತಾನೆ, ದೇವಸ್ಥಾನಕ್ಕೆ ಹೋಗ್ತಾನೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಾನೆ, ಯಜ್ಞ ಯಾಗಾದಿಗಳನ್ನು ಮಾಡ್ತಾನೆ, ಮಂತ್ರ ಸ್ತೋತ್ರಗಳನ್ನ ಹೇಳ್ತಾನೆ, ಎಲ್ಲ ಮಾಡ್ತಾನೆ, ಎಲ್ಲದರಲ್ಲೂ ಇರ್ತಾನೆ. ಎಷ್ಟು ಅಂತಂದ್ರೆ, ನನ್ನಷ್ಟು ಭಗವಂತನ ಭಕ್ತ ಯಾರೂ ಇಲ್ಲ, ನನಗೆ ಭಗವಂತನಿಗೆ ನನ್ನಷ್ಟು ಪರಮಪ್ರಿಯನಾದವನು ಯಾರೂ ಇಲ್ಲ ಅನ್ನುವಷ್ಟು ತನ್ನನ್ನು ತಾನು ದೇವರಲ್ಲಿ ಲೀನನಾಗಿದ್ದೇನೆ ಅನ್ನುವಷ್ಟು ತಾನು ತೊಡಗಿಸಿಕೊಳ್ತಾನೆ. ಅದರಿಂದ ಬಯಸ್ತಾರೆ, ಏನನ್ನ ಪುಣ್ಯ ಬರ್ತದೆ, ದೇವರು ನನಗೆ ಒಲಿತಾನೆ, ವರ ಕೊಡ್ತಾನೆ, ಒಳ್ಳೇದ್ ಮಾಡ್ತಾನೆ, ಆ ಕೊನೆಗೆ ಎಲ್ಲ ಸಿಗ್ತದೆ ಅಂತ ಹೇಳಿ, ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಹೀಗೆ ಎಲ್ಲದರ ಬಯಕೆಯನ್ನು ಇಟ್ಟುಕೊಂಡು ಆಸೆ ಬುರುಕತನದಿಂದ ಎಲ್ಲ ಮಾಡ್ತಾನೆ. ಯಾರೋ ಹೇಳ್ತಾರೆ, ನೋಡಪ್ಪ ಈ ಸ್ತೋತ್ರ ಹೇಳು, ನಿನಗೆ ಇದು ಒಳ್ಳೇದಾಗ್ತದೆ. ಹಾ, ಆ ಸ್ತೋತ್ರ ಹೇಳಕ್ ಹಿಡಿದ. ಯಾರೋ ಹೇಳಿದ್ರು ಲಲಿತಾ ಸಹಸ್ರನಾಮ ಹೇಳು, ನಿನಗೆ ಒಳ್ಳೇದಾಗ್ತದೆ. ಹಾ, ಶುರು ಮಾಡಿದ ಲಲಿತಾ ಸಹಸ್ರನಾಮ. 1-2 ತಿಂಗಳು ಹೇಳಿದ, 3 ತಿಂಗಳು ಹೇಳಿದ, 6 ತಿಂಗಳು ಹೇಳಿದ. ಇನ್ನೊಬ್ರು ಯಾರೋ ಹೇಳಿದ್ರು, ಇಲ್ಲ ಇಲ್ಲ, ನೀನು ತಪ್ಪು ಹೇಳ್ತಾ ಇದೀ, ಅದು ಅನರ್ಥಕ್ಕೆ ಕಾರಣ ಆಗ್ತದೆ, ನೀನು ವಿಷ್ಣು ಸಹಸ್ರನಾಮ ಹೇಳು, ಅದು ಬೆಸ್ಟ್. ಅದು ಇವನು ಮತ್ತೆ ಅದನ್ನ ಶುರು ಹಚ್ಕೊಂಡ, ಇದನ್ ಬಿಟ್ಟ ಅದನ್ನ ಶುರು ಹಚ್ಕೊಂಡ. ಹಾ, ಅದನ್ನ ಹೇಳಿದ. ಇನ್ನೊಬ್ರು ಏನೋ ಹೇಳಿದ್ರು, ಅವ್ರು ಇನ್ಯಾವುದೋ ಒಂದು ಸ್ತೋತ್ರ ಹೇಳಿದ್ರು. ಹಾ, ಇದನ್ನ ಹೇಳು ನೋಡು, ಇದನ್ನ ಶಂಕರಾಚಾರ್ಯ ಹೇಳಿದ್ರು, ಈ ಸ್ತೋತ್ರ ಹೇಳು, ಕನಕಧಾರ ಸ್ತೋತ್ರ, ಇದನ್ನ ಹೇಳಿದ್ರೆ ನೀನು ಬಂಗಾರದ ಮಳೆ ಸುರಿತದೆ. ಹಾ, ಅದನ್ನ ಹೇಳಕ್ ಹಿಡ್ದ. ಬಂಗಾರದ ಮಳೆ ಸುರಿಸಕ್ಕೆ ಇವನು ಅದನ್ನ ಹೇಳಲಿಕ್ಕೆ ಹಿಡ್ದ. ಮತ್ತೆ ಇಲ್ಲ, ಇದು ಮಧ್ವಾಚಾರ್ಯರು ರಚನೆ ಮಾಡಿದ್ದಾರೆ, ಏನು ಆ ಋಣ ವಿಮೋಚನಾ ಸ್ತೋತ್ರ. ಹಾ, ಇದನ್ನ ಹೇಳು, ನಿನ್ನ ಎಲ್ಲ ಋಣಗಳಿಂದ ನಿನಗೆ ಇದು. ಹಾ, ಮತ್ತೆ ಅದನ್ನು ಶುರು ಹಚ್ಚಿಕೊಂಡ. ಮತ್ತೆ ಇನ್ನೊಬ್ರು ಹೇಳಿದ್ರು, ಇಲ್ಲ, ಈ ಸ್ತೋತ್ರ ಹೇಳು, ಯಾರು ರಾಮನಾಜಾಚಾರ್ಯರು ಹೇಳಿದ್ದಾರೆ, ಅಥವಾ ಇನ್ನೇನೋ ಆ ತೀರ್ಥರು ಹೇಳಿದ್ದಾರೆ, ಈ ತೀರ್ಥರು ಹೇಳಿದ್ದಾರೆ, ಇದನ್ನ ಹೇಳು, ಒಳ್ಳೇದಾಗ್ತದೆ. ಹ್ಮ್ ಆ ಏನು
ಪುರುಷ ಸೂಕ್ತ ಹೇಳು, ಶ್ರೀ ಸೂಕ್ತ ಹೇಳು, ಹೀಗೆ ಹಣ ಬರ್ತದೆ, ದುಡ್ಡು ಬರ್ತದೆ, ಇನ್ನು ಎಲ್ಲವನ್ನ ಹೇಳ್ತಾರೆ. ಎಲ್ಲವನ್ನ ಮಾಡ್ತಾನೆ. ಯಾಕೆ? ಅಸಲು ಕಾಮದಿಂದ, ಆಸೆ ಬುರುಕತನದಿಂದ ಎಲ್ಲ ಮಾಡ್ತಾನೆ. ನಿಜವಾಗ್ಲೂ ಅವನಿಗೆ ದೇವರು ಬೇಕು ಅಂತ ಮಾಡ್ತಾನ? ಇಲ್ಲ, ಆಸೆ ಬುರುಕತನದಿಂದ ಮಾಡ್ತಾನೆ. ಹಾಗಂತ ಹೇಳಿ ಅವನಿಗೆ ಕೆಟ್ಟದೇನಾಗ್ಲಿಲ್ಲ, ಒಳ್ಳೇದಾಯ್ತು, ಪುಣ್ಯ ಬಂತು. ಪುಣ್ಯ ಬಂತು, ಅವನ ಪ್ರಕಾರ ಪುಣ್ಯ ಬಂತು. ಅದನ್ನೆಲ್ಲ ಮಾಡಿದ, ಏನೋ ಒಂದು ಪಾಸಿಟಿವ್ ಅವನಲ್ಲಿ ವೈಬ್ರೇಷನ್ ಬಂತು, ಎನರ್ಜಿ ಬಂತು, ಯಾವಾಗ್ಲೂ ದೇವ್ರ ಬಗ್ಗೆನೇ ಚಿಂತನೆ ಮಾಡ್ತಿದ್ದ. ಒಳ್ಳೆ ಆಗ ಅವನಲ್ಲಿ ಒಳ್ಳೆಯ ಏನೋ ಪುಣ್ಯ ಬಂತು. ಆ ಪುಣ್ಯದಿಂದ ಏನಾದ? ಸ್ವರ್ಗಕ್ಕೆ ಹೋದ. ಸ್ವರ್ಗಕ್ಕೆ ಹೋಗಿ ಮತ್ತೆ ಅಲ್ಲಿ ಸ್ವಲ್ಪ ದಿನ ಇದ್ದ. ಮತ್ತೆ ಪುನಃ ಆ ಪುಣ್ಯ ಇತ್ತಲ್ವಾ, ಅದನ್ನು ಅನುಭವಿಸ್ಲಿಕ್ಕೆ ಅಂತ ಮತ್ತೆ ಭೂಮಿಗೆ ಬಂದ. ಮತ್ತೆ ಭೂಮಿಗೆ ಬಂದ. ಹೇಗೆ ಬಂದ? ಶ್ರೀಮಂತನಾಗಿ ಬಂದ. ಇಲ್ಲ, ಆ ಭೋಗವನ್ನು ಅನುಭವಿಸ್ಲಿಕ್ಕೆ ಏನೇನೆಲ್ಲ ಶ್ರೀಮಂತಿಕೆ ಒಳ್ಳೇದು ಬೇಕೋ ಅದನ್ನೆಲ್ಲ ಅನುಭವಿಸ್ಲಿಕ್ಕೆ ಬಂದ. ಆದರೆ ಅವನು ಪುಣ್ಯ ಮಾಡೇ ಬರಲಿ, ಪಾಪ ಮಾಡೇ ಬರಲಿ, ಜನ್ಮ ಅನ್ನುವುದು ದುಃಖಕ್ಕೆ ಕಾರಣ. ಮನುಷ್ಯ ಜನ್ಮ ಅನ್ನುವುದು ದುಃಖಕ್ಕೆ ಕಾರಣ. ಅವನು ಯಾವ ಪುಣ್ಯನೇ ಬರಲಿ, ಪಾಪದಿಂದಲೇ ಬರಲಿ, ಎರಡೂ ಕೂಡ ಯಾವುದಕ್ಕೆ ಕಾರಣ ಆಗ್ತದೆ? ದುಃಖಕ್ಕೆ ಕಾರಣ ಆಗ್ತದೆ. ಇದು ಸುಖ ಅನ್ನೋದಿಲ್ಲ. ಹಾಗಾಗಿ ಮನುಷ್ಯ ಏನ್ ಮಾಡಬೇಕು? ಏನ್ ಮಾಡಬೇಕು? ಬುದ್ಧಿಯುಕ್ತೋ ಜಹಾತಿಹ ಉಬೇ ಸುಕೃತ ದುಷ್ಕೃತೆ ತಸ್ಮಾದ್ಯೋಗಾಯ ಯಜ್ಜಸ್ವ ಯೋಗ ಕರ್ಮಸು ಕೌಶಲಂ. ನಿಜವಾಗಲೂ ಬುದ್ಧಿ ಇದ್ದವರು ಈ ಎರಡನ್ನೂ ಮಾಡುವುದಿಲ್ಲ. ನಿಜವಾಗಲೂ ಬುದ್ಧಿ ಇದ್ದವರು ಈ ಎರಡನ್ನೂ ಮಾಡುವುದಿಲ್ಲ. ಒಳ್ಳೆ ಕೆಲಸವನ್ನು ಮಾಡಲ್ಲ, ಕೆಟ್ಟ ಕೆಲಸವನ್ನು ಮಾಡೋದು. ಮತ್ತೆ ಸುಮ್ಮನೆ ಕೂತ್ಕೊಳ್ತಾರ? ಅಕರ್ಮಿಯಾಗಿ ಅಂತೂ ಇರುವುದೇ ಇಲ್ಲ. ಕರ್ಮ ಮಾಡ್ತಾನೆ ಇರ್ತಾರೆ, ಕರ್ಮವನ್ನ ಮಾಡ್ತಾನೆ ಇರ್ತಾರೆ. ಹೀಗೆ ಕರ್ಮವನ್ನು ಮಾಡ್ತಾರೆ, ಕರ್ಮ ಫಲ ತ್ಯಾಗವನ್ನು ಮಾಡ್ತಾರೆ. ಅಂದ್ರೆ ಆ ಕರ್ಮದಿಂದ ಯಾವ ಆಸೆಯೂ ಅವರಿಗೆ ಇರುವುದಿಲ್ಲ. ಎರಡನೇದಾಗಿ ಸಮತ್ವಂ ಯೋಗ ಉಚ್ಯತೆ. ಸಮತ್ವಂ ಯೋಗ ಉಚ್ಯತೆ ಅಂದ್ರೆ ಸಮತ್ವವನ್ನ ಕಾಪಾಡಿಕೊಳ್ತಾರೆ. ಮನುಷ್ಯ ನಿತ್ಯ ಕರ್ಮಿ. ಮನುಷ್ಯರಿಗೆ ಪ್ರತಿನಿತ್ಯ ಒಂದಲ್ಲ ಒಂದು ಕರ್ಮ ಮಾಡ್ತಾನೆ ಇರ್ತಾನೆ. ಸೃಷ್ಟಿ ಧರ್ಮದ ಪ್ರಕಾರ ಪುಣ್ಯ ಪಾಪಗಳನ್ನು ಮಾಡಿದ್ರೆ ಕರ್ಮ ಬಂಧನಕ್ಕೆ ಒಳಗಾಗ್ತಾನೆ, ಅಂಟಿಕೊಳ್ತಾ ಇರ್ತಾನೆ. ಆದರೆ ಮಹಾತ್ಮರು, ಯೋಗಿಗಳು, ಸಿದ್ಧಪುರುಷರು ಅವರು ನಮಗೆ ಈ ಕೌಶಲ್ಯವನ್ನ ಹೇಳ್ತಾರೆ. ನೀನು ಕರ್ಮ ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ. ಆದ್ರೆ ಕರ್ಮವನ್ನ ಹೇಗೆ ಮಾಡಬೇಕು ಅಂದ್ರೆ ಆ ಕರ್ಮ ನೀನು ಮಾಡಬೇಕು, ಆದ್ರೆ ಅದು ನಿನಗೆ ಅಂಟಬಾರದು. ಕರ್ಮ ನೀನು ಮಾಡಬೇಕು, ಆದ್ರೆ ನಿನಗೆ ಕರ್ಮ ಬಂಧನಕ್ಕೆ ಕಾರಣ ಆಗಬಾರದು. ಹಾಗಾದ್ರೆ ಅದನ್ನ ಹೇಗೆ ಮಾಡೋದು? ಅದು ಒಂದು ಕೌಶಲ್ಯ ಇದೆ. ಅದು ಕೂಡ ಒಂದು ಕೌಶಲ್ಯ ಇದೆ. ಕರ್ಮ ಬಂಧನಗಳಿಂದ, ಪುಣ್ಯ ಪಾಪಗಳಿಂದ, ಜನ್ಮ ಪರಂಪರೆಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ. ಹೀಗೆ ಸಮತ್ವಂ ಅಂದರೆ ಸರಿ ಸಮಾನವಾಗಿ ನೋಡೋದು. ಒಳ್ಳೆಯದಾಗಲಿ ಅದನ್ನೂ ಸ್ವೀಕಾರ ಮಾಡಬೇಕು, ಕೆಟ್ಟದ್ದಾಗಲಿ ಅದನ್ನೂ ಸ್ವೀಕಾರ ಮಾಡಬೇಕು, ಗೆಲುವಾಗಲಿ ಅದನ್ನೂ ಸ್ವೀಕಾರ ಮಾಡಬೇಕು, ಸೋಲಾಗಲಿ ಅದನ್ನೂ ಸ್ವೀಕಾರ ಮಾಡು. ಹೀಗೆ ರಾಮ ನಿನಗೆ ನಾಳೆ ಪಟ್ಟಾಭಿಷೇಕ ಸ್ವೀಕಾರ ಮಾಡಿದ. ನೀನು ಈ ಕೂಡಲೇ ನಾರುಮಡಿಯನ್ನ ಹುಟ್ಟು. ನಾರುಮಡಿ ಅಂದ್ರೆ ಏನು ಗೊತ್ತು? ಗೋಣಿಚೀಲ. ಗೋಣಿಚೀಲ ಗೊತ್ತು? ನಾರಿನಿಂದ ಸೆಣಬಿನ ನಾರಿನಿಂದ ಮಾಡಿರ್ತಾರೆ. ಹಾ, ನಾರುಮಡಿ ಅಂದ್ರೆ ಅದೇ ನಾರಿನಿಂದ ಮಾಡಿದಂತಹ ಬಟ್ಟೆ ಅಂತ ಅರ್ಥ. ಅದು ಮೈಯೆಲ್ಲ ಚುಚ್ಚುತ್ತಾ ಇರ್ತದೆ, ಗೋಣಿಚೀಲ ಚುಚ್ಚುತ್ತಾ ಇರ್ತದೆ ಗೊತ್ತು? ಅಂತಹ ಬಟ್ಟೆ ಹಾಕೊಂಡು ಹೋಗ್ಬೇಕು. ಅದನ್ನೆಲ್ಲ ಋಷಿಮುನಿಗಳು ಆ ತರದ ಬಟ್ಟೆ ಹಾಕೊಂತ ಇದ್ರು. ನಾರುಮಡಿ ರೇಷ್ಮೆ ವಸ್ತ್ರ ಅಲ್ಲ. ಇಷ್ಟು ದಿವಸ ರೇಷ್ಮೆ ವಸ್ತ್ರಗಳನ್ನ ತೊಡ್ತಾ ಇದ್ದ ರಾಮ. ಅಯ್ಯೋ, ಇನ್ ಮುಂದೆ ನಾರುಮಡಿ ಉಡೋದ? ಹೇಳಿಲ್ಲ, ಆಯ್ತು, ಈ ಕ್ಷಣದಲ್ಲೇ ಹೋಗ್ತೇನೆ ಅಂತ ಸಮತ್ವಂ ಸಮವಾಗಿ ಸ್ವೀಕಾರ ಮಾಡಿದ. ಹಾಗೆ ಇರಬೇಕು. ಅದು ಒಬ್ಬ ಯೋಗಿಯ ಲಕ್ಷಣ. ಅದು ಬುದ್ಧಿಯುಕ್ತೋ ಬುದ್ಧಿವಂತರ ಲಕ್ಷಣ. ಅದು ಯೋಗ ಕರ್ಮಸು ಕೌಶಲಂ. ಯೋಗ ಅನ್ನುವುದು ಕೂಡ ಕರ್ಮವನ್ನು ಹೇಗೆ ಮಾಡಬೇಕು ಅನ್ನುವ ಒಂದು ಕೌಶಲ್ಯವನ್ನು ಹೇಳಿಕೊಡ್ತದೆ. ಕರ್ಮದ ಫಲದ ಬಗ್ಗೆ ಯಾವತ್ತೂ ಚಿಂತನೆ ಇರಬಾರದು. ಕರ್ಮಫಲ ತ್ಯಾಗವೇ ಶ್ರೇಷ್ಠವಾದ ಯೋಗ. ಅದೇ ಕರ್ಮಯೋಗ. ಕರ್ಮಫಲ ತ್ಯಾಗವೇ ನಿಜವಾದ ಕರ್ಮಯೋಗ. ಆದ್ರೆ ಮನುಷ್ಯ ಏನ್ ಮಾಡ್ತಾ ಇರ್ತಾನೆ? ಪ್ರಜಾಹಾತಿ ಯದಾ ಕಾಮನ್ ಸರ್ವಾನ್ ಪಾರ್ಥ ಮನೋಗತಾನ್.
ಆತ್ಮನ್ಯೇವ ಆತ್ಮಾನ ತುಷ್ಟ ಸ್ಥಿತಪ್ರಜ್ಞಸ್ಥ ಉಚ್ಯತೆ. ಎಷ್ಟೋ ಕೋರಿಕೆಗಳು ಮನುಷ್ಯನಿಗೆ ಬರ್ತಾನೇ ಇರ್ತದೆ. ಅದರಲ್ಲಿ ಅವಶ್ಯಕತೆಗಳು ಶರೀರಕ್ಕೆ ಸಂಬಂಧಿಸಿದ್ರೆ, ಕೋರಿಕೆಗಳು ಮನಸ್ಸಿಗೆ ಸಂಬಂಧಿಸಿದೆ. ಅವಶ್ಯಕತೆಗಳು ಶರೀರಕ್ಕೆ ಸಂಬಂಧಿಸಿದೆ ಅಲ್ವಾ? ಅಂದ್ರೆ ಶರೀರಕ್ಕೆ ಏನು ಬೇಕು? ನಿದ್ದೆ ಬೇಕು, ಅದು ಅವಶ್ಯಕತೆ. ಶರೀರಕ್ಕೆ ಊಟ ಬೇಕು, ಅದು ಅವಶ್ಯಕತೆ. ಶರೀರಕ್ಕೆ ಬಟ್ಟೆ ಬೇಕು, ಅದು ಅವಶ್ಯಕತೆ. ಆದ್ರೆ ಮನಸ್ಸು ಅವಶ್ಯಕತೆ ಇದೆಯೋ ಇಲ್ಲೋ, ಆದ್ರೆ ಎಲ್ಲವನ್ನು ಬಯಸ್ತಾ ಇರ್ತದೆ. ಅದನ್ನೇ ಏನಂತ ಕರಿತೀವಿ? ಕೋರಿಕೆಗಳು. ಕೋರಿಕೆಗಳು. ಆದ್ರೆ ಆತ್ಮಜ್ಞಾನಿ ಒಳ್ಳೆಯದು ಕೆಟ್ಟದ್ದು ಈ ಎರಡನ್ನೂ ಏನ್ ಮಾಡ್ತಾನೆ? ಬಿಟ್ಟು ಬಿಡ್ತಾನೆ. ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಬಿಡ್ತಾನೆ. ಮತ್ತೆ ಏನ್ ಮಾಡ್ತಾನೆ? ಆತ್ಮಜ್ಞಾನಿ ಆದವನು ಕೇವಲ ಮತ್ತಷ್ಟು ಯೋಗಕ್ಕಾಗಿ ಏನ್ ಮಾಡ್ತಾ ಇರ್ತಾನೆ? ಪರಿತಪಿಸ್ತಾ ಇರ್ತಾನೆ. ಇಲ್ಲ, ನಾನು ಬರೀ ಧ್ಯಾನ ಮಾಡೋದು, ಬರೀ ಸ್ವಾಧ್ಯಾಯ ಮಾಡೋದು, ಬರೀ ಪುಸ್ತಕ ಓದೋದು, ಸಜ್ಜನ ಸಾಂಗತ್ಯ ಮಾಡೋದು, ಅದರಲ್ಲೇ ಇರ್ತಾನೆ. ಅವನಿಗೆ ಟೈಮ್ ಸಿಕ್ಕರೆ ಸಾಕು, ಸುಮ್ಮನೆ ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡು ಬಿಡ್ತಾನೆ. ಇಲ್ಲ ಸಲ್ಲದ ಕರ್ಮ ಮಾಡುವುದರಲ್ಲಿ ಅವನನ್ನು ನಾವು ತೊಡಗಿಸಿಕೊಳ್ಳುವುದಿಲ್ಲ. ಇಲ್ಲ ಸಲ್ಲದ ಕರ್ಮ ಮಾಡುವುದರಲ್ಲಿ ಅವನು ತೊಡಗಿಸಿಕೊಳ್ಳುವುದಿಲ್ಲ. ಯದಾ ಸಂಹರತೆ ಚಾಯಂ ಕೂರ್ಮೋ ಜ್ಞಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆಮೇಲೆ ಏನ್ ಮಾಡ್ತದೆ? ಅವಶ್ಯಕತೆ ಇಲ್ಲದೆ ಇರುವಾಗ ಅಥವಾ ತನಗೆ ಆಪತ್ತು ಬಂತು ಅಂತ ಅನಿಸಿದಾಗ ಏನ್ ಮಾಡ್ತದೆ? ತನ್ನ ಎರಡೂ ಕಾಲುಗಳನ್ನು, ತಲೆಯನ್ನ ಎಲ್ಲ ಒಳಗೆ ಎಳ್ಕೊಂಡು ಬಿಡ್ತದೆ. ತನಗೆ ಬೇಕಾದಾಗ ಮಾತ್ರ ಹೊರಗೆ ಬಿಡ್ತದೆ, ಮತ್ತೆ ಒಳಗೆ ಎಳ್ಕೊಳ್ತದೆ. ತನಗೆ ಬೇಕಾದಾಗ ಮಾತ್ರ ಹೊರಗೆ ಬಿಡ್ತದೆ, ಮತ್ತೆ ಹೊರಗೆ ಎಳ್ಕೊಳ್ತದೆ. ಹಾಗೆಯೇ ಯಾರು ಇಂದ್ರಿಯ ವಿಷಯಗಳಲ್ಲಿ, ಅಂದ್ರೆ ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ, ತನ್ನ ಇಂದ್ರಿಯಗಳನ್ನೆಲ್ಲ ಯಾರು ಒಳಗೆ ಎಳ್ಕೊಳ್ತಾನೋ, ಅಂದ್ರೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಹೊರಗಡೆ ಬಿಟ್ಟು, ಯಾವಾಗ ಅವಶ್ಯಕತೆ ಇಲ್ಲವೋ ಆವಾಗ ತಾನು ಒಳಗೆ ಎಳ್ಕೊಳ್ಳೋದು. ಅಂದ್ರೆ ತನ್ನ ಸ್ಥಿರ, ಅಂದ್ರೆ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು. ಅಂದ್ರೆ ಅನಿವಾರ್ಯವಿದ್ದಾಗಲೇ ಹೇಗೆ ನಾವು ಆಯುಧ ಪ್ರಹಾರ ಮಾಡ್ತೀವಲ್ವಾ, ಹಾಗೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಆ ಇಂದ್ರಿಯಗಳನ್ನು ಬಳಸ್ತಾನೆ. ಅದೇ ಒಬ್ಬ ಯೋಗಿ. ಹಾಗೆ ಮಾಡ್ತಾನೆ ಒಬ್ಬ ಯೋಗಿ. ಹೇಗೆ? ಕೂರ್ಮ ಆಮೆಯ ಹಾಗೆ. ಅಗತ್ಯವಿದ್ದಾಗ ಮಾತ್ರ ಇಂದ್ರಿಯಗಳು ಅವನ ಪಾಲಿಗೆ ವ್ಯಕ್ತವಾಗ್ತವೆ. ಇಲ್ಲ ಹೋದ್ರೆ ಏನಾಗ್ತದೆ? ಸಂಪೂರ್ಣ ಅಂತರ್ಮುಖಿಯಾಗಿ ಆತ್ಮ ಸ್ಥಿತಿಯಲ್ಲಿಯೇ ಸ್ಥಿರವಾಗಿರುವುದನ್ನು ಅಭ್ಯಾಸ ಮಾಡಿರ್ತಾನೆ. ಹಾಗಾಗಿ ಅವನಿಗೆ ಅದು ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ಏನಾಗ್ತದೆ? ಇಂದ್ರಿಯಗಳನ್ನ ಲೂಸ್ ಬಿಟ್ರೆ ಏನಾಗ್ತದೆ? ಎಚ್ಚರಿಕೆ ಕೊಡ್ತಾ ಇರ್ತಾರೆ ಇಂದ್ರಿಯಗಳನ್ನು. ಅವು ಬೇಕಾದಂಗೆ ಮಾಡ್ಕೊಳ್ಳಿ, ಅವಕ್ಕೆ ಇಷ್ಟ ಬಂದಂಗೆ ಇರ್ಲಿ ಅಂತ ಏನಾದರೂ ಅವುಗಳನ್ನ ನಿಯಂತ್ರಿಸದೆ ಸುಮ್ಮನೆ ಬಿಟ್ಟ ಅಂದ್ರೆ ಏನಾಗ್ತದೆ? ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ ಸಂಗ ಸಂಚಾಯತೆ ಕಾಮ ಕಾಮ ಕ್ರೋಧ ಅಭಿಜಾಯತೆ. ಮನುಷ್ಯ ಸುಮ್ಮನೆ ಕುತ್ಕೊಂಡಿರ್ತಾನೆ. ಸುಮ್ಮನೆ ಕುತ್ಕೊಂಡು ಫಸ್ಟ್ ಎಲ್ಲ ಸಮಸ್ಯೆಯ ಮೂಲ ಯಾವುದು ಅಂತಂದ್ರೆ ನಮ್ಮ ಆಲೋಚನೆಗಳು, ಥಾಟ್ ಪವರ್. ಸುಮ್ಮನೆ ಕುತ್ಕೊಂಡಿರ್ತಾನೆ. ಕುತ್ಕೊಂಡು ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಎಂತ ಆಲೋಚನೆಗಳು? ಮಿರಾಕಲ್ ಆಲೋಚನೆಗಳಂತೂ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ದುರಾಲೋಚನೆಗಳು ಬರ್ಲಿಕ್ಕೆ ಶುರು ಮಾಡ್ತವೆ. ದುರಾಲೋಚನೆಗಳು ಮೊದಲು ತಲೆಯಲ್ಲಿ ಆಲೋಚನೆಗಳು ಬರ್ತದೆ. ಆಲೋಚನೆಗಳು ಬಂದಾಗ ಏನಾಗ್ತದೆ? ಆಲೋಚನೆಯಿಂದ ಆಸಕ್ತಿ ಉಂಟಾಗ್ತದೆ. ಒಂದು ವಿಷಯದ ಮೇಲೆ ಆಲೋಚನೆ ಶುರುವಾಗ್ತದೆ. ಆಲೋಚನೆಯನ್ನು ಮಾಡ್ತಾ ಮಾಡ್ತಾ ಆ ವಿಷಯದ ಮೇಲೆ ಆಸಕ್ತಿ ಶುರುವಾಗ್ತದೆ. ಆಸಕ್ತಿ ಬಂತು. ಆಸಕ್ತಿ ಬಂದ ಮೇಲೆ ಸುಮ್ಮನೆ ಇರ್ತಾನ? ಇಲ್ಲ. ಆಸಕ್ತಿಯಿಂದ ಏನಾಗ್ತದೆ? ಆಸಕ್ತಿ ಮುಂದೆ ಕಾಮವಾಗಿ ಪರಿವರ್ತನೆ ಆಗ್ತದೆ. ಕಾಮ ಅಂದ್ರೆ ಏನು? ವಿಪರೀತವಾದ ಕೋರಿಕೆ. ಅದು ನನಗೆ ಬೇಕೇ ಬೇಕು. ಮೋಹ, ಅದು ನಾನು ಪಡೀಲೇಬೇಕು. ಆಲೋಚನೆಯಿಂದ ಏನ್ ಬಂತು? ಆಸಕ್ತಿ ಬಂತು. ಆಸಕ್ತಿಯಿಂದ ಏನ್ ಬಂತು? ಆಸೆ ಬಂತು, ಕಾಮ ಬಂತು. ವಿಪರೀತವಾದ ಕೋರಿಕೆ, ಬೇಕೇ ಬೇಕದು. ಅದು ನನಗೆ ಬೇಕೇ ಬೇಕು. ಕಾಮ ಅಂದ್ರೆ ಹಾಗೆ.
ಆ ವಸ್ತು ನನಗೆ ಬೇಕೇ ಬೇಕು, ವಿಪರೀತವಾದ ಕೋರಿಕೆ. ಅದನ್ನ ಪಡಿಲಿಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಸಿಗದೆ ಹೋದಾಗ ಏನಾಗ್ತದೆ? ಕ್ರೋಧವಾಗಿ ಬದಲಾಗ್ತದೆ. ಸಿಗದೆ ಹೋದಾಗ ಕ್ರೋಧವಾಗಿ ಬದಲಾಗ್ತದೆ. ಹಾಗಾಗಿ ಒಂದು ಯೋಚನೆಯಿಂದ ಆಸಕ್ತಿ ಬಂತು, ಆಸಕ್ತಿಯಿಂದ ಕಾಮ ಬಂತು, ಕಾಮದಿಂದ ಕ್ರೋಧ ಬಂತು, ಕ್ರೋಧ ಏನ ಬಂತು, ಆದ್ರೆ ಮುಂದೆ ಏನಾಯ್ತು? ಕ್ರೋಧ ಬಂತು, ಕ್ರೋಧ ಬಂದ್ಮೇಲೆ ಮುಂದೇನಾಯ್ತು? ಕ್ರೋಧೋದ್ಭವತಿ ಸಮೋಹ, ಸಮೋಹತ ಸ್ಮೃತಿ ಸ್ಮೃತಿ ವಿಭ್ರಹ, ಸ್ಮೃತಿ ಭ್ರಾಂಶೋ ಬುದ್ಧಿನಾಶೋ, ಬುದ್ಧಿನಾಶ ಪ್ರಣಶ್ಯತಿ. ಆಲೋಚನೆ ಮಾಡ್ತಾ ಇದ್ದ, ದುರಾಲೋಚನೆಯನ್ನೇ ಮಾಡಿದ. ದುರಾಲೋಚನೆಯನ್ನು ಮಾಡ್ತಾ ಮಾಡ್ತಾ ಅದ್ರ ಮೇಲೆ ಆಸಕ್ತಿ ಉಂಟಾಯಿತು. ಅಂದ್ರೆ ಮನುಷ್ಯನನ್ನ ಹೇಗೆ ಕೆಡುಕ್ತಾ ಇದೆ, ಹಂತ ಹಂತವಾಗಿ, ಒಂದೇ ಸರಿ ಆಗೋದಲ್ಲ ಇದು, ಹಂತ ಹಂತವಾಗಿ. ಮೊದಲು ಆಲೋಚನೆ ಬಂತು, ಆಲೋಚನೆ ಆಸಕ್ತಿಯಾಗಿ ಪರಿವರ್ತನೆ ಆಯಿತು, ಆಸಕ್ತಿಯಿಂದ ಕಾಮ ಉಂಟಾಯಿತು. ಕಾಮ ಅಂದ್ರೇನು? ವಿಪರೀತವಾದ ಕೋರಿಕೆ, ಅದು ಬೇಕೇ ಬೇಕು, ಅದನ್ನು ಪಡಿಲೇಬೇಕು, ಏನಾದ್ರೂ ಮಾಡಿ ಅದನ್ನು ಪಡಿಬೇಕು, ಏನಾದ್ರೂ ಅದನ್ನ ಅನ್ನುವ ಕಾಮ, ಅತಿಯಾದ ಕೋರಿಕೆ ಬಂತು. ಕೋರಿಕೆಯಿಂದ ಏನು, ಅದು ಸಿಗದೇ ಹೋದಾಗ ಏನಾಗ್ತದೆ? ಕ್ರೋಧವಾಗಿ ಬದಲಾಗ್ತದೆ, ಸಿಟ್ಟು ಬರ್ತದೆ, ಕೋಪ ಬರ್ತದೆ. ಅದಕ್ಕೋಸ್ಕರ ಏನು ಮಾಡ್ಲಿಕ್ಕೂ, ಕೊಲೆ ಮಾಡ್ಲಿಕ್ಕೂ ಹೆಸೋದಿಲ್ಲ. ಕ್ರೋಧದಿಂದ ಉಂಟಾಗ್ತಾನೆ, ಸಿಟ್ಟು ಮಾಡ್ಕೊಳ್ತಾನೆ. ಆ ಕ್ರೋಧದಿಂದ ಅಲ್ವಾ ಇವತ್ತು ನೋಡಿಲ್ವ ನಾವು ಎಷ್ಟು ಇಂತಹ ಕೃತ್ಯಗಳೆಲ್ಲ ನಡೀತಾ ಇದೆ? ಒಂದೇ ಸರಿ ಆಯ್ತಾ? ಇಲ್ಲ, ಹಂತವಾಗಿ ಶುರುವಾಗಿದ್ದದು. ಹಾಗೆ ಕ್ರೋಧವಾಗಿ ಬದಲಾಗ್ತದೆ. ಅಲ್ಲಿಗೆ ಮುಗಿತಾ? ಇಲ್ಲ, ಕ್ರೋಧದಿಂದ ಏನಾಗ್ತದೆ? ಸಮೂಹ, ಸಿಟ್ಟು ಬಂದವನಿಗೆ ವಿಪರೀತವಾದ ಸಿಟ್ಟು, ಔಟ್ ಆಫ್ ಕಂಟ್ರೋಲ್. ಏನಾಯ್ತಾಗ? ಕ್ರೋಧದಿಂದ ಸಮೋಹ, ವಿಪರೀತವಾದ ಮೋಹ. ಅದಾಗಿದ್ದಾಗ್ಲಿ ಬೇಕೇ ಬೇಕಷ್ಟೇ, ಏನು ಮಾಡ್ಲಿಕ್ಕೂ ಕೂಡ ಬೇಸದ ರೀತಿಯಲ್ಲಿ ಅವನು ತಯಾರಾಗಿ ನಿಲ್ತಾನೆ. ವಿಪರೀತವಾದ ಮೋಹ, ಸಮೋಹನ ಆಗಿಬಿಡ್ತಾನೆ. ಸಮೋಹದಿಂದ ಏನಾಗ್ತದೆ? ಸ್ಮೃತಿ ನಾಶ, ವಿವೇಚನೆಯನ್ನು ಕಳ್ಕೊಳ್ತಾನೆ, ಜ್ಞಾನ ನಾಶವಾಗ್ತದೆ. ಅಂದ್ರೆ ಒಳ್ಳೆಯದು ಕೆಟ್ಟದ್ದು ಅನ್ನುವ ಯಾವ ಅರಿವು ಆ ಕ್ಷಣದಲ್ಲಿ, ಆ ಸಮಯದಲ್ಲಿ ಅವನ ತಲೆಗೆ ಬರುವುದಿಲ್ಲ. ಆಗ ಏನ್ ಮಾಡ್ತಾನೆ? ಸ್ಮೃತಿ ನಾಶದಿಂದ ಏನಾಗ್ತದೆ? ಬುದ್ಧಿ ನಾಶವಾಗ್ತದೆ. ಬುದ್ಧಿ ನಾಶದಿಂದ ಏನಾಗ್ತದೆ? ಅಹಂಕಾರ ವಿಜೃಂಭಿಸ್ಲಿಕ್ಕೆ ಶುರು ಮಾಡ್ತದೆ. ಆಗ ಅವನ ವಿಚಾರ ಮಾಡುವ ಜ್ಞಾನವನ್ನ ಕಳೆದುಕೊಳ್ತಾನೆ. ಆಗ ಏನಾಗ್ತದೆ ಅವನ ಪರಿಸ್ಥಿತಿ? ಬುದ್ಧಿ ನಾಶಕ್ಕಿಂತಲೂ, ನಮ್ಮ ಸದ್ಬುದ್ಧಿ ನಾಶವಾಗೋದಕ್ಕಿಂತಲೂ ಮಿಗಿಲಾದ ಮರಣ ಇನ್ನೊಂದಿಲ್ಲ. ನಮ್ಮ ನಿಜವಾದ ಸದ್ಬುದ್ಧಿ ನಾಶ ಆದಾಗ ಅದಕ್ಕಿಂತಲೂ ದೊಡ್ಡ ಮರಣ ಇನ್ನೊಂದಿಲ್ಲಂತೆ. ಹಾಗೆ ಅಂದ್ರೆ ನೋಡಿ ಎಷ್ಟು ಅಂದ್ರೆ ನಮ್ಮ ಸರ್ವನಾಶ ಅನ್ನೋದು ಒಂದೇ ಸಾರಿ ರಾತ್ರೋರಾತ್ರಿ ಆಗುವಂಥದ್ದಲ್ಲ. ಹಂತ ಹಂತವಾಗಿ ನಮಗೇ ತಿಳಿಯದ ಹಾಗೆ ಅದು ನಮ್ಮನ್ನು ಆವರಿಸಿಕೊಳ್ತಾ ಬರ್ತಾ ಇದೆ. ಎಲ್ಲದರ ಮೂಲ ಯಾವುದು? ಆಲೋಚನೆ. ನೋಡಿ, ಆಲೋಚನೆ ಹೇಗೆ ಆಲೋಚನೆ ಮಾಡಿದ್ವೋ, ಆಲೋಚನೆ ಹೀಗೆಲ್ಲ ಬೆಳೀತಾ 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 ಅವನಿಗೆ ಎಂತಹ ಅಧಂಪತನಕ್ಕೆ ಕಾರಣ ಆಯ್ತು. ಹಾಗಾಗಿ ಮನುಷ್ಯ ಏನ್ ಮಾಡ್ಬೇಕು? ಒಳ್ಳೆಯ ಉತ್ತಮ ಆಲೋಚನೆಗಳನ್ನು ಮಾಡಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕು? ಒಳ್ಳೆಯ ಆಲೋಚನೆ ಬರಬೇಕು ಅಂದ್ರೆ ಸಜ್ಜನರ ಸಂಘ ಮಾಡಬೇಕು, ಸಜ್ಜನರ ಸಂಘದಲ್ಲಿರ್ಬೇಕು. ಸಜ್ಜನರ ಸಂಘದಲ್ಲಿದ್ದಾಗ ಯಾವಾಗಲೂ ಒಳ್ಳೆಯ ಆಲೋಚನೆಗಳೇ ಬರ್ತದೆ. ಯಾವುದು ಒಳ್ಳೆಯ ಆಲೋಚನೆ? ಯಾವಾಗಲೂ ಆತ್ಮದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾನೆ, ಯಾವಾಗಲೂ ಆತ್ಮದ ತತ್ವದ ಬಗ್ಗೆನೇ ಚಿಂತನೆ ಮಾಡ್ತಾ ಇರ್ತಾನೆ, ಯೋಗದ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾನೆ. ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ ಏನು? ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ಚಿತ್ತಂ, ನಿಶ್ಚಲ ಚಿತ್ತೇ ಜೀವನ್ ಮುಕ್ತಿ. ಅಲ್ವಾ? ಸತ್ಸಂಗದಿಂದ ನಿಸ್ಸಂಗತ್ವ ಉಂಟಾಗ್ತದೆ. ಯಾವುದರಲ್ಲಿ ನಿಸ್ಸಂಗತ್ವ? ಲೌಕಿಕತೆಯ ಮೇಲೆ ಆಸಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಯಾವುದರಿಂದ?
ಸಜ್ಜನ ಸಾಂಗತ್ಯದಿಂದ ಸಜ್ಜನ ಸಾಂಗತ್ಯದಿಂದ ಲೌಕಿಕತೆಯ ಮೇಲೆ ಆಸಕ್ತಿ, ಅಂದ್ರೆ ಲೌಕಿಕವಾದ ವಿಚಾರ ಬಗ್ಗೆ ಚರ್ಚೆ ಮಾಡೋಲ್ಲ, ಆತ್ಮತತ್ವದ ಬಗ್ಗೆನೇ ಏನೋ ಚರ್ಚೆ ಮಾಡ್ತಾ ಇರ್ತಾನೆ. ಆಗ ಯಾವಾಗ ನಿಸ್ಸಂಗತ್ವ ಉಂಟಾಗ್ತದೋ, ಯಾವಾಗಲೂ ಆತ್ಮತತ್ವವನ್ನೇ ಚಿಂತನೆ ಮಾಡ್ತಾ ಇರ್ತಾನೋ, ಆಗ ಏನಾಗ್ತದೆ? ನಿಸ್ಸಂಗತ್ವೇ ನಿರ್ಮೋಹತ್ವಂ. ಆಗ ಅವನಿಗೆ ಸಂಸಾರದಲ್ಲಿ ಮೋಹ ಅನ್ನುವುದು ಇಲ್ಲದೆ ನಿರ್ಮೋಹತ್ವವನ್ನು ಹೊಂದುತ್ತಾನೆ. ಮೋಹವೇ ಇಲ್ಲದ ಸ್ಥಿತಿಯನ್ನು ಹೊಂದುತ್ತಾನೆ. ಆಸೆ ಬುರುಕತನ ಇರೋದಿಲ್ಲ. ನಿರ್ಮೋಹತ್ವೇ ನಿಶ್ಚಲ ಚಿತ್ತಂ. ಯಾವಾಗ ಆಸೆ ಇಲ್ಲದೆ ಆಯಿತು, ಮನಸ್ಸು ಶೂನ್ಯ ಆಯಿತು, ಮನಸ್ಸಿಗೆ ಕೆಲಸ ಇಲ್ಲ, ಆಗ ಏನಾಗ್ತದೆ? ಮನಸ್ಸು ನಿಶ್ಚಲ ಚಿತ್ತಂ, ನಿಶ್ಚಲವಾಗ್ಲಿಕ್ಕೆ, ಶಾಂತವಾಗ್ಲಿಕ್ಕೆ ಶುರುವಾಗ್ತದೆ. ಶಾಂತವಾಗ್ಲಿಕ್ಕೆ ಶುರುವಾಗ್ತದೆ. ಯಾವಾಗ ಮನಸ್ಸು ನಿಶ್ಚಲವಾಯಿತು, ಆಗ ಆ ಮನಸ್ಸು ಅವನನ್ನ ಜೀವನ್ಮುಕ್ತಿಯ ಕಡೆಗೆ ಅವಕಾಶ ಮಾಡಿಕೊಡ್ತದೆ. ಜೀವನ್ಮುಕ್ತಿಯ ಕಡೆಗೆ ಅವಕಾಶ ಮಾಡಿಕೊಡ್ತದೆ. ಹಾಗಾಗಿ ಏನ್ ಮಾಡಬೇಕು? ಯೋಗಿ ಯೋಗಿ ಭಾವಗಳು. ಹೇಗೆ ಯೋಗಿ ಆಗಿರಬೇಕು? ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ, ಯಸ್ಯಾಂ ಜಾಗರ್ತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿಃ. ಒಬ್ಬ ಅಜ್ಞಾನಿ ಏನ್ ಮಾಡ್ತಾನೆ? ಆತ್ಮ ತತ್ವದ ಅರಿವು ಇಲ್ಲದ ಒಬ್ಬ ಅಜ್ಞಾನಿ ಏನ್ ಮಾಡ್ತಾನೆ? ತನ್ನ ಎಲ್ಲ ಇಂದ್ರಿಯ ವಿಷಯಗಳಲ್ಲಿ ಮುಳುಗಿ ಹೋಗಿರ್ತಾನೆ. ಈ ಅಶಾಶ್ವತವಾದ ಈ ಸುಖ ದುಃಖಗಳಲ್ಲಿ ಮುಳುಗಿ ತೇಲ್ತಾ ಇರ್ತಾನೆ. ಆದರೆ ಒಬ್ಬ ಜ್ಞಾನಿ ಏನ್ ಮಾಡ್ತಾನೆ? ಈ ಎಲ್ಲದರ ಮೇಲೂ ಅವನಿಗೆ ಆಸಕ್ತಿ ಇರುವುದಿಲ್ಲ. ಈ ಎಲ್ಲದರಗಳ ವಿಷಯಗಳಲ್ಲಿ ಅವನು ನಿದ್ರಿಸುವವನ ಹಾಗೆ ಇರ್ತಾನೆ. ನಿದ್ರೆ ಮಾಡ್ತಾ ಇದ್ದಾನೇನೋ ಅನ್ನುವ ಹಾಗೆ ಇರ್ತಾನೆ. ಅವನಿಗೆ ಅಶಾಶ್ವತವಾದ ಅಸತ್ಯವಾದ ವಿಷಯ ಸುಖಗಳ ಬಗ್ಗೆ ಏನಿರೋದಿಲ್ಲ, ಆಸೆ ಇರುವುದಿಲ್ಲ. ಆದ್ರೆ ಅಜ್ಞಾನಿ ಏನ್ ಮಾಡ್ತಾನೆ? ಆತ್ಮತತ್ವ ಯೋಗದ ವಿಷಯದಲ್ಲಿ ನಿದ್ರಿಸ್ತಾ ಇರ್ತಾನೆ. ಆತ್ಮತತ್ವ ಅಂದ್ರೆ ಅವನಿಗೆ ಆತ್ಮ ಅನ್ನೋದೇ ಗೊತ್ತಿಲ್ಲ. ಆತ್ಮ ಅನ್ನೋದೊಂದು ಇದೆ ಅನ್ನೋದೇ ಗೊತ್ತಿಲ್ಲ. ಆತ್ಮ ಅಂದ್ರೆ ಹೆದರ್ತಾನೆ, ಈ ನೀ ಆತ್ಮ ಗೀತ್ಮ ಅನ್ಬೇಡ ಮರೆ ಇಷ್ಟೊತ್ತಲ್ಲಿ ಅಂತ. ಅಲ್ವಾ? ಅಂದ್ರೆ ಅವನಿಗೆ ಆ ಅರಿವೇ ಇರೋಲ್ಲ. ನಾನು ದೇಹ, ನಾನು ಈಗೇನು ವಾಸ್ತವದಲ್ಲಿ ಇದ್ದೇನೋ ಅದೇ ಪರಮ ಸತ್ಯ ಅನ್ನುವಷ್ಟು ಮಾಯೆಯಲ್ಲಿ ಮುಳುಗಿರ್ತಾನೆ. ಅವನೇನ್ ಮಾಡ್ತಾನೆ? ಬರೀ ದುಡ್ಡು, ಹಣ, ಅಲ್ವಾ, ಸಂಪತ್ತು, ಹೊಟ್ಟೆ ಬಟ್ಟೆ, ಅದರಲ್ಲೇ ತನ್ನನ್ನ ತಾನು ಮುಳುಗಿ ಸೇರಿಕೊಂಡಿರ್ತಾನೆ. ವಿಷಯ ಸುಖದಲ್ಲೇ ಮುಳುಗಿ ಹೋಗಿರ್ತಾನೆ. ಆದ್ರೆ ಆತ್ಮ ತತ್ವದಲ್ಲಿ ನಿದ್ರೆ ಮಾಡ್ತಾ ಇರ್ತಾನೆ. ಆದರೆ ಒಬ್ಬ ಜ್ಞಾನಿ ಏನ್ ಮಾಡ್ತಾನೆ? ಆತ್ಮತತ್ವ ಅಂದ್ರೆ ಯೋಗದಲ್ಲಿ ಸದಾ ಜಾಗೃತನಾಗಿ ಎಚ್ಚರದಲ್ಲಿರ್ತಾನೆ. ಅಂದ್ರೆ ಒಬ್ಬ ಅಜ್ಞಾನಿ ಯಾವುದರಲ್ಲಿ ನಿದ್ದೆ ಮಾಡ್ತಾ ಇರ್ತಾನೋ, ಆದ್ರೆ ಒಬ್ಬ ಜ್ಞಾನಿ ಆ ವಿಷಯದಲ್ಲಿ ಜಾಗೃತನಾಗಿರ್ತಾನೆ. ಆ ವಿಷಯದಲ್ಲಿ ಜಾಗೃತನಾಗಿರ್ತಾನೆ. ಅಜ್ಞಾನಿ ಹಗಲು ಮಾಡುವ ಎಲ್ಲ ಕಾರ್ಯಗಳಲ್ಲಿ, ಅಲ್ವಾ, ವ್ಯರ್ಥ ವ್ಯರ್ಥ ಅಂತ ತಿಳ್ಕೊಂಡು ಏನ್ ಮಾಡ್ತಾನೆ ಜ್ಞಾನಿ? ಅದನ್ನ ಅವನ ಪಾಲಿಗೆ ಅದು ರಾತ್ರಿ ಅಂತ ತಿಳ್ಕೊಳ್ತಾನೆ. ಜ್ಞಾನಿ ಅಲ್ವಾ, ಅಜ್ಞಾನಿ ಏನ್ ಮಾಡ್ತಾ ಇರ್ತಾನೆ? ದುಡಿಯೋದು, ತಿನ್ನೋದು, ಉಣ್ಣೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಅದನ್ನ ಸಂಪಾದನೆ ಮಾಡೋದು, ಹಗಲು ಪೂರ್ತಿ ಅದರಲ್ಲೇ ಮುಳುಗಿರ್ತಾನೆ. ಅಂದ್ರೆ ದುಡ್ಡು ಮಾಡೋದ್ರಲ್ಲಿ, ಸಂಪಾದನೆ ಮಾಡೋದ್ರಲ್ಲಿ, ಅದರಲ್ಲೇ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾನೆ. ಒಬ್ಬ ಆತ್ಮತತ್ವವನ್ನು ತಿಳಿದುಕೊಂಡ ಯೋಗಿ ತಿಳ್ಕೊಂಡಿರ್ತಾನೆ, ಅವನ ಪಾಲಿಗೆ ಆ ಹಗಲು ಅನ್ನುವುದು ರಾತ್ರಿ ಆಗಿರ್ತದೆ. ಅವನ ಪಾಲಿಗೆ ಅಂದ್ರೆ ಅದೇನು, ಅದೆಲ್ಲ ಏನು ಯೂಸ್ ಇಲ್ಲ ಅಂತ ಹೇಳಿ ಅದನ್ನ ರಾತ್ರಿ ಅಂತ ಭಾವಿಸ್ತಾನೆ. ಆದ್ರೆ ಅಜ್ಞಾನಿ ಏನ್ ಮಾಡ್ತಾನೆ? ಹಗಲೆಲ್ಲ ಹೋಗಿ ದುಡ್ದ, ಸುಸ್ತಾಯ್ತು, ರಾತ್ರಿ ಬಂದು ಅಜ್ಞಾನಿ ಏನ್ ಮಾಡ್ತಾನೆ? ವಿಶ್ರಾಂತಿಯಿಂದ ನಿದ್ರಿಸ್ಲಿಕ್ಕೆ ಶುರು ಮಾಡ್ತಾನೆ. ರಾತ್ರಿಯನ್ನ ನಿದ್ರಿಸ್ಲಿಕ್ಕೆ ಶುರು ಮಾಡ್ತಾನೆ. ಆದರೆ ಅದೇ ಸಮಯವನ್ನ ಒಬ್ಬ ಯೋಗಿ, ಆತ್ಮ ತತ್ವವನ್ನ ತಿಳಿದಂತಹ ಒಬ್ಬ ಯೋಗಿ ಆ ರಾತ್ರಿ ಸಮಯವನ್ನ ಏನಂತ ಭಾವಿಸ್ತಾನೆ? ನನ್ನ ಆತ್ಮ ಸಾಧನೆಗೆ ಇದು ನನ್ನ ಪಾಲಿಗೆ ಹಗಲು ಅಂತ ತಿಳ್ಕೊಳ್ತಾನೆ. ನನ್ನ ಆತ್ಮ ಸಾಧನೆಗೆ ನನ್ನ ಪಾಲಿಗೆ ಇದು ಹಗಲು. ಅದಕ್ಕೆ ಏನ್ ಮಾಡ್ತಾನೆ ಅವನು? ಇಡೀ ರಾತ್ರಿ ಧ್ಯಾನ ಸಾಧನೆಗಾಗಿ ರಾತ್ರಿ ಪೂರ್ತಿ ಹಗಲನ್ನಾಗಿಸಿ ರಾತ್ರಿ ಎಲ್ಲ ಧ್ಯಾನ ಸಾಧನೆಯಲ್ಲಿ ಮುಳುಗ್ತಾನೆ. ರಾತ್ರಿ ಎಲ್ಲ ಧ್ಯಾನ ಸಾಧನೆಯಲ್ಲಿ ಕಳೀತಾನೆ. ಆದ್ರೆ ಇವನು ಏನ್ ಮಾಡ್ತಾನೆ? ಅಜ್ಞಾನಿ ಹಗಲೆಲ್ಲ ಮೈ ಸುಸ್ತಾಗೋ ಹಾಗೆ ದುಡ್ದ ದುಡ್ದ ದುಡ್ದ
ರಾತ್ರಿ ಬಂದು ರಾತ್ರಿ ಎಲ್ಲ ನಿದ್ದೆ ಹೊಡೆದ, ರಾತ್ರಿ ಎಲ್ಲ ನಿದ್ದೆ ಮಾಡಿದ, ಮತ್ತೆ ಬೆಳಗ್ಗೆ ಎದ್ದು ಹೋದ. ಆದ್ರೆ ಒಬ್ಬ ಯೋಗಿ ಏನ್ ಮಾಡ್ತಾನೆ, ಹಗಲು ಅವನು ಅಜ್ಞಾನಿ ಮಾಡಿನಲ್ವಾ ಹಗಲು ಕೆಲಸ, ಅದ್ಯಾವುದನ್ನು ಮಾಡಲ್ಲ ಅವನು. ಅವಾಗ್ಲೂ ಅವನು ಧ್ಯಾನದಲ್ಲೇ ಇರ್ತಾನೆ, ಯೋಗ ಸಾಧನೆಯಲ್ಲೇ ಇರ್ತಾನೆ. ಆದ್ರೆ ರಾತ್ರಿ ಅವನು ಇವನ ಹಾಗೆ ಬಂದು ನಿದ್ದೆ ಮಾಡೋಲ್ಲ, ರೆಸ್ಟ್ ಮಾಡೋಲ್ಲ. ಏನ್ ಮಾಡ್ತಾನೆ, ರಾತ್ರಿ ಅವನ ಪಾಲಿಗೆ ಹಗಲು ಹಗಲು ಶುರುವಾಗ್ತದೆ, ಧ್ಯಾನ ಸಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹೇಗೆ, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ, ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮನಿಃ. ಹಾಗಾಗಿ ಆ ಸಮಯವನ್ನ ಯೋಗಿ ಏನ್ ಮಾಡ್ಕೊಳ್ತಾನೆ, ಸಾಧನೆಗಾಗಿ ಸಾಧನೆಗಾಗಿ ಏನ್ ಮಾಡ್ತಾನೆ, ಬಳಸಿಕೊಳ್ತಾನೆ ರಾತ್ರಿ ಸಮಯವನ್ನು. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಷ್ಯತೆ ಸ್ಥಿತ್ವಾ ಸ್ಯಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮುಚ್ಚತಿ. ಇಂದ್ರಿಯ ವಿಷಯಗಳನ್ನ, ಕೋರಿಕೆ, ಅಹಂಕಾರ, ಮಮಕಾರಗಳನ್ನ ಸಂಪೂರ್ಣವಾಗಿ ತ್ಯಜಿಸಿ. ಇಂದ್ರಿಯ ವಿಷಯಗಳು, ನಾಲಿಗೆ ತಿನ್ನಬೇಕು ಅಂತ ಅನಿಸ್ತದೆ, ಕಣ್ಣು ನೋಡಬೇಕು ಅಂತ ಅನಿಸ್ತದೆ, ಕಿವಿಗೆ ಕೇಳಬೇಕು ಅಂತ ಅನಿಸ್ತದೆ, ಆ ಚರ್ಮಕ್ಕೆ ಇನ್ನೇನೋ ತಣ್ಣಗಬೇಕು ಅಂತ ಅನಿಸ್ತದೆ, ಬೆಚ್ಚಗಬೇಕು ಅಂತ ಅನಿಸ್ತದೆ. ಇದೆಲ್ಲ ವಿಷಯ ಸುಖಗಳು, ಇಂದ್ರಿಯ ಸುಖಗಳು ಅಂದ್ರೆ ಅದೇ ಅಲ್ವಾ. ಇಂದ್ರಿಯ ಸುಖಗಳು ನಾಲಿಗೆ ಬಯಸ್ತಾ ಇರ್ತದೆ. ಸಂಜೆ ಆದ್ರೆ ಸಾಕು, ಒಂದು ಒಳ್ಳೆ ಮಿರ್ಚಿ ಮಾಡ್ಬೋದಿತ್ತು ಅಲ್ವಾ, ಒಳ್ಳೆ ಗೋಬಿ ಮಾಡ್ಬೋದಿತ್ತು ಅಂತ ಹೇಳಿ ನಾಲಿಗೆ ಬಯಸ್ತಾ ಇರ್ತದೆ. ತಿಂದಿನೂ ಅರ್ಧ ಗಂಟೆ ಆಗಿರಲ್ಲ, ಮತ್ತೆ ಇನ್ನೊಂದು ನೆನಪಾಗ್ತದೆ. ಅಂದ್ರೆ ನಾಲಿಗೆ ಬಯಸ್ತಾನೆ ಇರ್ತದೆ. ಕಿವಿ ಏನೋ ಇಂಪಾಗಿ ಅವ್ರಿವ್ರ ಮನೆ ವಿಚಾರ, ಏನೋ ನಾವು ಒಟ್ಟಿನಲ್ಲಿ ಕೇಳಬೇಕು ಅಂತ ಬಯಸ್ತದೆ. ಕಣ್ಣು ನೋಡ್ಬೇಕು, ಧಾರಾವಾಹಿ ನೋಡ್ಬೇಕು ಅಂತ ಬಯಸ್ತದೆ, ಸಿನಿಮಾ ನೋಡ್ಬೇಕು ಅಂತ ಬಯಸ್ತದೆ ಅಲ್ವಾ, ಬಿಗ್ ಬಾಸ್ ನೋಡ್ಬೇಕಂತ ಬಯಸ್ತದೆ. ಒಟ್ಟಿನಲ್ಲಿ ಅದೇನೋ ಒಂದು ಬಯಸ್ತದೆ, ವಿಷಯ ಸುಖಗಳನ್ನ ಬಯಸ್ತಾನೆ ಇರ್ತದೆ. ಆದ್ರೆ ಅದು ಅವುಗಳನ್ನ ಏನ್ ಮಾಡ್ಬೇಕು, ಒಬ್ಬ ಯೋಗಿ ಆದವನು ಆ ತರದ ವಿಷಯ ಸುಖಗಳ ಮೇಲೆ ಏನ್ ಮಾಡ್ತಾನೆ, ಕೋರಿಕೆಗಳ ಮೇಲೆ, ಅಹಂಕಾರ ಎಲ್ಲವನ್ನ ಏನ್ ಮಾಡ್ತಾನೆ, ತ್ಯಜಿಸ್ತಾನೆ. ಮಮಕಾರಗಳನ್ನ ಸಂಪೂರ್ಣವಾಗಿ ತ್ಯಜಿಸ್ತಾನೆ. ಅಷ್ಟೇ ಅಲ್ಲ, ಯಾರೋ ನಿಂದನೆ ಮಾಡಿದ್ರು, ಯಾರೋ ಅವಮಾನ ಮಾಡಿದ್ರು, ಬೈದ್ರು, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು. ಯಾರೋ ಹೊಗಳಿದ್ರು, ಎಂತಹ ಛೇ 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 ಛೇ. ರಾತ್ರಿ ಎಲ್ಲಾ ಕುತ್ಕೊಂಡು ಧ್ಯಾನ ಮಾಡ್ತೀರಿ, ನೀವೇನು ಮನುಷ್ಯರು ನೀವೇನು ಮನುಷ್ಯರು, ನಿಜವಾಗ್ಲೂ ಮನುಷ್ಯರ ನೀವು ಅಂತ ಹೇಳ. ಅದಕ್ಕೂ ಅವನೇನು ಉಬ್ಬೋದಿಲ್ಲ, ಅದಕ್ಕೂ ಉಬ್ಬೋದಿಲ್ಲ. ಅಂದ್ರೆ ಯಾವುದಕ್ಕೂ, ಯಾರೋ ಬೈದ್ರು ತೆಗಳಿದ್ರು ಇಲ್ಲ, ಅದಕ್ಕೂ ಕುಗ್ಗೋದಿಲ್ಲ. ನಿಂದನೆ ಸ್ತುತಿಗಳಿಗೆ ಅವನು ಏನ್ ಮಾಡೋದಿಲ್ಲ, ತಲೆಗೊಳ್ಳುವುದಿಲ್ಲ. ಸುಖ ದುಃಖಗಳಿಗೆ, ಸುಖ ಆಯ್ತು ಅಥವಾ ಅಯ್ಯೋ ಸುಖ ಆಗ್ತದೆ, ನಾಳೆ ಏನಾಗ್ತದೋ ಏನೋ, ದುಃಖ ಬಂದ್ಬಿಡ್ತದೆ ಏನೋ, ನಾಳೆ ಹಿಂಗೆ ಆಗ್ತದೆ ಏನೋ, ಲಾಸ್ ಆಗ್ತದೆ ಏನೋ, ಆ ದ್ವಂದ್ವ ಇರೋದಿಲ್ಲ. ಸಮತ್ವವನ್ನ ಯಾವಾಗಲೂ ಸಮಸ್ಥಿತಿಯಲ್ಲಿ ಇರ್ತಾನೆ. ದೇಹ ಭಾವವನ್ನ ಬಿಟ್ಟು ಆತ್ಮ ಭಾವನೆಯಲ್ಲಿ ಇರ್ತಾನೆ. ಸ್ಥಿರತೆಯಲ್ಲಿ ಇರುವವನಿಗೆ ನನಗಿಂತಲೂ ಭಿನ್ನವಾಗಿ ಯಾವುದೂ ಇಲ್ಲ, ನನಗಿಂತ ಇನ್ನೇನೋ ಇದೆ ಅನ್ನುವ ಭಾವನೆ ಅವನಲ್ಲಿರೋಲ್ಲ. ಆತ್ಮಜ್ಞಾನಕ್ಕಾಗಿ ಹಪಾಪಿಸ್ತಾ ಇರ್ತಾನೆ. ಆಗ ಅವನು ಏನ್ ಪಡಿತಾನೆ, ಸಂಪೂರ್ಣವಾಗಿ ತನ್ನನ್ನು ತಾನು ಆ ಆತ್ಮ ತತ್ವದಲ್ಲಿ, ಯೋಗದಲ್ಲಿ ತನ್ನನ್ನು ತಾನು ಅಳವಡಿಸಿಕೊಂಡಾಗ ಏನ್ ಮಾಡೋದು, ಬರೀ ಧ್ಯಾನ ಮಾಡೋದು, ಸ್ವಾಧ್ಯಾಯ ಮಾಡೋದು, ಸಜ್ಜನ ಸಾಂಗತ್ಯ ಮಾಡೋದು, ಅದರಲ್ಲೇ ತೊಡಗಿಸಿಕೊಂಡಾಗ ಏನಾಗ್ತದೆ, ಬ್ರಹ್ಮಾನಂದವನ್ನು ಪಡಿತಾನೆ. ಆನಂದ, ಹೆಚ್ಚು ಹೆಚ್ಚು ಆನಂದವನ್ನು ಪಡಿತಾನೆ. ಹಾಗಾಗಿ ಮನುಷ್ಯನಿಗೆ 4 ಧರ್ಮಗಳಿದೆ. ಮನುಷ್ಯನಿಗೆ ಎಷ್ಟು ಧರ್ಮ ಇದೆ? ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನ ಪ್ರಣಾಳಿಕೆಯಲ್ಲಿ 4 ಧರ್ಮಗಳಿದೆ. ಯಾವುದು ಧರ್ಮ? ಒಂದು ಸ್ವಧರ್ಮ, ಯಾವುದು? ಶರೀರ ಧರ್ಮ. ಎರಡನೇದು ಯಾವುದು? ಎರಡನೇದು ಶರೀರ ಧರ್ಮ, ಎರಡನೇದು ಕುಟುಂಬ ಧರ್ಮ, ಮೂರನೇದು
ಸಂಘ ಧರ್ಮ, ನಾಲ್ಕನೇದು ಆತ್ಮಧರ್ಮ. ಆದರೆ ಮನುಷ್ಯ ಆತ್ಮಧರ್ಮದ ಬಗ್ಗೆ ಎಷ್ಟೋ ಜನರಲ್ಲ, 99% ಜನ ಆತ್ಮಧರ್ಮದ ಬಗ್ಗೆ ಮರೆತೇ ಬಿಡ್ತಾರೆ. ಕೇವಲ ಈ ಮೊದಲ 3 ಧರ್ಮದಲ್ಲಿ ನಿರತರಾಗಿ ಬಿಡ್ತಾರೆ. ಸಂಪೂರ್ಣವಾಗಿ ಆತ್ಮದ ಲಾಭಕ್ಕಾಗಿ ಅಂತ ಯಾವುದನ್ನೂ ಮಾಡದೆ, ಆತ್ಮದ ಲಾಭಕ್ಕಾಗಿ ಅಂತ ಮಾಡದೆ, ಬರೀ ದೇಹದ ಲಾಭಕ್ಕಾಗಿ, ಮನಸ್ಸಿನ ಲಾಭಕ್ಕಾಗಿ, ದೇಹದ ಲಾಭಕ್ಕಾಗಿ, ಮನಸ್ಸಿನ ಲಾಭಕ್ಕಾಗಿ, ದೇಹಕ್ಕೆ ಏನೋ ಬೇಕು ಅದನ್ನು ಪಡಿಲಿಕ್ಕೆ, ಮನಸ್ಸಿಗೆ ಏನೋ ಖುಷಿ ಬೇಕು ಅದನ್ನು ಪಡಿಲಿಕ್ಕಾಗಿ ಅಷ್ಟಲ್ಲೇ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ. ಆತ್ಮದ ಉನ್ನತಿಗಾಗಿ ಅಂತ ಸ್ವಲ್ಪವೂ ತನ್ನ ಸಮಯವನ್ನು ತೊಡಗಿಸಿಕೊಳ್ಳದೆ ವ್ಯರ್ಥವಾಗಿ ಜನ್ಮಗಳನ್ನು ಕಳೀತಾ ಇರ್ತಾನೆ. ವ್ಯರ್ಥವಾಗಿ ಜನ್ಮಗಳನ್ನು ನಿರಂತರವಾಗಿ ಕಳೀತಾ ಇರ್ತಾನೆ. ಈಗ ನೀವು ಸಜ್ಜನ ಸಾಂಗತ್ಯ ಕೇಳ್ತಾ ಇದ್ದೀರಲ್ಲ, ಇದರಲ್ಲಿ ಎಷ್ಟೋ ಜನರಿಗೆ ಇದು ಸುಮ್ಮನೆ ಟೈಮ್ ಪಾಸ್ ಇರ್ಬೋದು. ಎಷ್ಟೋ ಜನರಿಗೆ ಇದು ಅವರ ಜ್ಞಾನದ ವಿಚಾರ ಇರ್ಬೋದು. ಅಂದ್ರೆ ಇದನ್ನು ಈ ಕ್ಷಣವನ್ನು ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಇದಕ್ಕಾಗಿ ಕಾದು ಕುಳಿತು ಕೇಳುವವರು ಇರ್ಬೋದು, ಎಲ್ಲಾ ತರದವರು ಇರಬಹುದು. ಆದರೆ ಈ ಸಜ್ಜನ ಸಾಂಗತ್ಯದ ಶಕ್ತಿ ಎಷ್ಟಿರ್ತದೆ ಅನ್ನೋದನ್ನ, ಇದರ ನಿಜವಾದ ಶಕ್ತಿಯನ್ನು ಅರ್ಥ ಮಾಡಿಕೊಂಡ್ರೆ ಯಾರೂ ಕೂಡ ಅದನ್ನ ನೆಗ್ಲೆಕ್ಟ್ ಮಾಡೋದಿಲ್ಲ. ಎಷ್ಟು ಶಕ್ತಿ ಇರ್ತದೆ ಸಜ್ಜನ ಸಾಂಗತ್ಯಕ್ಕೆ ಅಂದ್ರೆ ಕರೆಕ್ಟ್ ಕೇಳಿಸ್ಕೋಬೇಕು ನೀವು. ಎಷ್ಟು ಶಕ್ತಿ ಇರ್ತದೆ ಸಜ್ಜನ ಸಾಂಗತ್ಯ. ಪ್ರತಿನಿತ್ಯ ನಾವು ಹೇಳುವ ಎಲ್ಲಾ ಸಜ್ಜನ ಸಾಂಗತ್ಯದ ಬಗ್ಗೆ ಹೇಳ್ತಿಲ್ಲ, ಆತ್ಮತತ್ವವನ್ನು ನೇರವಾಗಿ ಆತ್ಮತತ್ವವನ್ನು ಹೇಳ್ತಾ ಇರುವ ಸಜ್ಜನ ಸಾಂಗತ್ಯಕ್ಕೆ ಎಷ್ಟು ಶಕ್ತಿ ಇರ್ತದೆ ಅಂದ್ರೆ, ನಿಮ್ಮ ಎಷ್ಟೋ ಹಿಂದಿನ ಜನ್ಮಗಳ ಕರ್ಮವನ್ನ ದಗ್ಧ ಮಾಡ್ತದೆ. ಎರಡನೇದು, ನಿಮ್ಮ ಮುಂದಿನ 100 ಜನ್ಮಗಳನ್ನು ನಾಶ ಮಾಡ್ತದೆ. ಮುಂದಿನ ನಿಮ್ಮ 100 ಜನ್ಮಗಳನ್ನು ನಾಶ ಮಾಡ್ತದೆ. ಹೇಗೆ ನಾಶ ಮಾಡ್ತದೆ ಅದನ್ನು ತಿಳ್ಕೊಳ್ಳೋದು. ಹೇಳ್ಬೋದು, ಡೈಲಾಗ್ ಹೊಡಿಬೋದು, ಆದರೆ ಹೇಗೆ ನಾಶ ಮಾಡ್ತದೆ? ಹೇಗೆ ನಾಶ ಮಾಡ್ತದೆ ಅಂದ್ರೆ, ಒಂದು ಆತ್ಮ ಗುಣ ಪರಿವರ್ತನೆ ಆಗ್ತಾ ಬರ್ತದೆ. ಮೊದಲು ತಾಮಸ ಗುಣದಲ್ಲಿ ಜನ್ಮಗಳನ್ನು ತಗೊಳ್ತಾ ಇರ್ತದೆ, ಆಮೇಲೆ ರಾಜಸ ಗುಣದಲ್ಲಿ ಜನ್ಮಗಳನ್ನು ತಗೊಳ್ತಾ ಇರ್ತದೆ, ಆಮೇಲೆ ಸಾತ್ವಿಕ ಗುಣದಲ್ಲಿ ಜನ್ಮಗಳನ್ನು ತಗೊಳ್ತಾ ಇರ್ತದೆ, ಆಮೇಲೆ ಶುದ್ಧ ಸಾತ್ವಿಕ ಸ್ಥಿತಿಗೆ ಬರ್ತದೆ. ಈ ಒಂದು ಗುಣದಿಂದ ಇನ್ನೊಂದು ಗುಣಕ್ಕೆ ಪರಿವರ್ತನೆ ಆಗ್ಲಿಕ್ಕೆ ಒಂದು ಆತ್ಮ 130ರಿಂದ 150 ಜನ್ಮಗಳನ್ನು ತಗೊಳ್ತದೆ. ಇಲ್ಲಿಂದ ಬರೀ ತಾಮಸದಿಂದ ರಾಜಸಕ್ಕೆ ಬರ್ಲಿಕ್ಕೆ ಅಷ್ಟು ಜನ್ಮಗಳನ್ನು ತಗೊಂಡು ಬರ್ತದೆ, ಮನುಷ್ಯ ಜನ್ಮಗಳನ್ನು. ಮತ್ತೆ ರಾಜಸದಿಂದ ಸಾತ್ವಿಕಕ್ಕೆ ಬರ್ಲಿಕ್ಕೆ 130-150 ಜನ್ಮ ತಗೊಂಡು ಬರ್ತದೆ. ಸಾತ್ವಿಕತೆಯಿಂದ ಬಂದ್ರೆ ಮುಗಿತಾ? ಇಲ್ಲ, ಸಾತ್ವಿಕದಿಂದ ಶುದ್ಧ ಸಾತ್ವಿಕನಾಗಬೇಕು ಅವನು. ಶುದ್ಧ ಸಾತ್ವಿಕನಾಗುವವರೆಗೂ ಅವನಿಗೆ ಈ ಕರ್ಮ ಬಂಧನ ಅನ್ನೋದು ತಪ್ಪೋದಿಲ್ಲ. ಅದನ್ನು ಪಡೀಲಿಕ್ಕೆ ಮತ್ತೆ 50-60 ಜನ್ಮ ತಗೊಳ್ಬೇಕು ಅವನು. ಬರೀ ಗುಣ ಪರಿವರ್ತನೆ, ಒಂದು ಆತ್ಮಕ್ಕೆ ಗುಣ ಪರಿವರ್ತನೆ ಆಗ್ಲಿಕ್ಕೆ. ಆದರೆ ಯಾರು ಪ್ರತಿನಿತ್ಯ ಸಜ್ಜನ ಸಾಂಗತ್ಯವನ್ನು, ಆತ್ಮತತ್ವವನ್ನ ನೇರವಾಗಿ ಹೇಳ್ತಾ ಇರುವ ಸಜ್ಜನ ಸಾಂಗತ್ಯವನ್ನು ಪ್ರತಿನಿತ್ಯ ಶ್ರದ್ಧೆಯಿಂದ ಯಾರು ಕೇಳ್ತಾನೆ, ಅವನಲ್ಲಿ ಗುಣಗಳು ಪರಿವರ್ತನೆ ಆಗ್ಲಿಕ್ಕೆ ಶುರುವಾಗ್ತದೆ. ಒಂದು ವೇಳೆ ಅವನಲ್ಲಿ ತಾಮಸ ಗುಣಗಳಿದ್ದರೆ, ತಾಮಸ ಗುಣ ಇದ್ದರೆ ಯಾರು ಬರೋಲ್ಲ. ಒಂದು ವೇಳೆ ಎಲ್ಲರೂ ಹೆಚ್ಚಾಗಿ ಯಾವುದರಲ್ಲೂ ಇರ್ತಾರೆ? ರಾಜಸದಲ್ಲಿ ಇರ್ತಾರೆ, ರಾಜಸ ಗುಣದಲ್ಲಿ ಇರ್ತಾರೆ, ಇಲ್ಲ ಅಲ್ಪ ಸ್ವಲ್ಪ ಸಾತ್ವಿಕ ಗುಣದಲ್ಲಿ ಇರ್ತಾರೆ. ಆದ್ರೆ ಸಾತ್ವಿಕ ರಾಜಸ ಎರಡು ಮಿಕ್ಸಡ್ಡೇ ಜಾಸ್ತಿ ಇರ್ತದೆ ಅಲ್ವಾ? ರಾಜಸ ಅಂದ್ರೆ ಆಸೆ ಬರುಕತನ, ಸಾತ್ವಿಕ ಅಂತಂದ್ರೆ ಅದರಲ್ಲೂ ಆಸೆ ಇರ್ತದೆ, ಆದ್ರೆ ಒಂಚೂರು ಒಳ್ಳೆತನ ಇರ್ತದೆ. ಒಳ್ಳೆತನದ ಜೊತೆಗೆ ಆಸೆ ಬರುಕತನ. ಇದರಲ್ಲಿ ರಾಜಸದಲ್ಲಿ ಕೆಟ್ಟತನದ ಜೊತೆಗೆ ಆಸೆ ಬರುಕತನ. ಈ ರಾಜಸದಿಂದ ಸಾತ್ವಿಕ ಬರಬೇಕಂದ್ರೆ ಏನಾಗ್ತದೆ? 130-150 ಜನ್ಮ ತಗೊಳ್ಬೇಕಾಗ್ತದೆ. ಆದರೆ ಪ್ರತಿನಿತ್ಯ
ಸಜ್ಜನ ಸಾಂಗತ್ಯವನ್ನು ನಿಜವಾಗಲೂ ಶ್ರದ್ಧೆಯಿಂದ ಕೇಳ್ತಾ ಅದನ್ನ ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡ ಅಂತಾದರೆ ಅವನಲ್ಲಿ ತನಗೇ ತಿಳಿಯದ ಹಾಗೆ ಗುಣಗಳು ಪರಿವರ್ತನೆ ಆಗ್ತದೆ. ರಾಜಸದಿಂದ ಶುದ್ಧ ಏನು ಸಾತ್ವಿಕನಾಗ್ತಾನೆ. ಮೊದಲು ಸಾತ್ವಿಕತೆಯಿಂದ ಶುದ್ಧ ಸಾತ್ವಿಕನಾಗ್ತಾನೆ ಒಂದೇ ಜನ್ಮದಲ್ಲಿ, ಕೇವಲ ಜ್ಞಾನದಿಂದ. ಅದಕ್ಕೆ ಭಗವಂತ ಹೇಳಿದ, ಜ್ಞಾನ ನಿದಗ್ಧ ಕರ್ಮಾಣ. ಜ್ಞಾನ ಎಂಬ ಒಂದು ದೋಣಿಯನ್ನ ನೀನು ಆಶ್ರಯಿಸಿದರೆ ಸಾಕು, ನಿನ್ನ ಪಾಪ ಸಮುದ್ರದಷ್ಟಿದ್ದರೂ ಒಂದೇ ಒಂದು ತೊಟ್ಟು ನಿನಗೆ ತಾಕದ ಹಾಗೆ ಆ ಪಾಪದ ಸಮುದ್ರವನ್ನೇ ದಾಟಿಸಿ ಬಿಡುತ್ತದೆ ಜ್ಞಾನ ಎನ್ನುವ ಒಂದು ಸಣ್ಣ ದೋಣಿ. ಜ್ಞಾನ ಎನ್ನುವ ಇದನ್ನು ಸಹಜವಾಗಿ ಈ ಗುಣ ಪರಿವರ್ತನೆ ಆಗ್ಬೇಕಂದ್ರೆ 130-150 ಜನ್ಮಗಳು ಬೇಕು. ಆದರೆ ಜ್ಞಾನ, ಕೇವಲ ಜ್ಞಾನ ಏನ್ ಮಾಡ್ತದೆ, ಆ ಆತ್ಮದ ಗುಣವನ್ನ ಕೆಲವು ದಿನ, ವರ್ಷಗಳಲ್ಲಿ ಪರಿವರ್ತನೆ ಮಾಡಿಬಿಡ್ತದೆ. ಆಗ ಅಷ್ಟು ಜನ್ಮ ತಗೊಂಡು ಬಂದು ಆ ಪರಿವರ್ತನೆ ಮಾಡುವ ಕೆಲಸ ಇರೋಲ್ಲ, ಅವಶ್ಯಕತೆಯೇ ಇರೋದಿಲ್ಲ. ಶುದ್ಧ ಸಾತ್ವಿಕನಾದ ಅಂದ್ರೆ ಮುಗೀತು. ಹನುಮಂತ ಆದ ಹಾಗೆ ಅವನು. ಶುದ್ಧ ಸಾತ್ವಿಕನಾದ ಅಂದ್ರೆ ಹನುಮಂತನಾದ ಹಾಗೆ. ಅವನು ಇನ್ನೇನು ಸ್ವಲ್ಪ ದಿನದಲ್ಲಿ ನಿರ್ಗುಣ ಆಗಿಬಿಡ್ತಾನೆ. ಆ ದಾರಿಯಲ್ಲಿ ಇರ್ತಾನೆ, ಅವನು ನಿರ್ಗುಣ ಆಗಿಬಿಡ್ತಾನೆ. ಹಾಗಾಗಿ ಎಲ್ಲರೂ ಶುದ್ಧ ಸಾತ್ವಿಕ ಸ್ಥಿತಿಗೆ ಹೋಗ್ಬೇಕು. ಮೊದಲು ತಾಮಸ ಕುಂಭಕರ್ಣನ ಹಾಗೆ ಇರ್ತಾನೆ, ಉಣ್ಣೋದು ತಿನ್ನೋದು ಮಲಗೋದು. ರಾಜಸ ರಾವಣನ ಹಾಗೆ ಇರ್ತಾನೆ, ಆಸೆ ಬರುಕತ್ತಾನೆ, ಕಂಡದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು. ಅವನೇನು ತಿಳ್ಕೊಂಡಿರ್ತಾನೆ, ಓದಿರ್ತಾನೆ, ಬರೆದಿರ್ತಾನೆ, ಎಲ್ಲ ಗೊತ್ತಿರ್ತದೆ, ಒಳ್ಳೇದು ಗೊತ್ತಿರ್ತದೆ, ಕೆಟ್ಟದ್ದು ಎಲ್ಲ ಗೊತ್ತಿರ್ತದೆ. ಅಹಂಕಾರದಿಂದ, ಆಸೆ ಬುರುಕತನದಿಂದ ಮಾಡಬಾರದನ್ನು ಮಾಡ್ತಾ ಇರ್ತಾನೆ. ರಾಜಸ ಗುಣ. ಸಾತ್ವಿಕ ವಿಭೀಷಣ. ಸಾತ್ವಿಕ ಗುಣ ವಿಭೀಷಣ. ಅವನು ಅಧರ್ಮದಲ್ಲಿ ತನ್ನ ಸುತ್ತಲೂ ಎಂತಹ ಪರಿಸ್ಥಿತಿ, ಎಲ್ಲರೂ ನಾನ್ ವೆಜ್ ತಿನ್ನರಿದ್ರು ಅವನು ವೆಜಿಟೇರಿಯನ್ ಇರ್ತಾನೆ. ಮನೆಯಲ್ಲೇ ನಾನ್ ವೆಜ್ ತಿಂತಾರೆ, ಆದ್ರೆ ಅವನು ವೆಜಿಟೇರಿಯನ್ ಇರ್ತಾನೆ ಅಲ್ವಾ. ಸುತ್ತಲೂ ಇರೋರು ಯಾರು ಧ್ಯಾನ ಮಾಡೋಲ್ಲ, ಆದ್ರೆ ಇವ ಮಾತ್ರ ಧ್ಯಾನ ಮಾಡ್ತಾ ಇರ್ತಾನೆ. ಅಂದ್ರೆ ಧರ್ಮ ಇರಲಿ ಅಧರ್ಮ ಇರಲಿ, ಇವನು ಮಾತ್ರ ಯಾವಾಗಲೂ ಧರ್ಮವನ್ನೇ ಆಶ್ರಯಿಸಿರ್ತಾನೆ. ಅದಕ್ಕಾಗಿ ನಿರಂತರ ಪ್ರಯತ್ನ ಮಾಡ್ತಾ ಇರ್ತಾನೆ. ಯಾರು? ವಿಭೀಷಣನ ಹಾಗೆ ಅಂದ್ರೆ ಸಾತ್ವಿಕ, ಶುದ್ಧ ಸಾತ್ವಿಕ. ಯಾರು? ಹನುಮಂತ ಇರ್ತಾನೆ, ಶುದ್ಧ ಸಾತ್ವಿಕನಾಗಿರ್ತಾನೆ ಅಲ್ವಾ. ಹನುಮಂತನ ಹಾಗೆ ನಿರ್ಗುಣ. ಯಾರು? ಶ್ರೀರಾಮಚಂದ್ರನ ಹಾಗೆ ನಿರ್ಗುಣಿ. ಯಾವುದೂ ಇಲ್ಲ ಅವನಿಗೆ, ತಾಮಸ ಇಲ್ಲ, ರಾಜಸ ಇಲ್ಲ, ಸಾತ್ವಿಕ ಇಲ್ಲ, ಎಲ್ಲದಕ್ಕೂ ಸಮತ್ವ. ಯಾವ ಗುಣಕ್ಕೂ ಅಂದ್ರೆ ಯಾವುದರಲ್ಲೂ ಫಲದ ಅಪೇಕ್ಷೆ ಇಲ್ಲ ಅವನಿಗೆ. ಗುಣವೇ ಇಲ್ಲದ ಸ್ಥಿತಿಯಲ್ಲಿದ್ದಾನೆ, ನಿರ್ಗುಣ ಸ್ಥಿತಿ. ಹಾಗೆ ಆ ನಿರ್ಗುಣ ಸ್ಥಿತಿ ಹೋಗ್ಬೇಕು, ರಾಮನಾಗ್ಬೇಕು ಅಂದ್ರೆ, ಪರಮ ಆತ್ಮನಾಗ್ಬೇಕು ಅಂದ್ರೆ ಶುದ್ಧ ಸಾತ್ವಿಕತೆಯಿಂದ ಏನಾಗ್ಬೇಕು? ಶುದ್ಧ ಸಾತ್ವಿಕತೆಯಿಂದ ನಿರ್ಗುಣ ಸ್ಥಿತಿಗೆ ಹೋಗ್ಬೇಕು. ನಿರ್ಗುಣ. ಆಗ ಯಾರು ನಿರ್ಗುಣ ಸ್ಥಿತಿಗೆ ಹೋಗ್ತಾನೆ ಅವನು ಮಾತ್ರ ಸತ್ಯಲೋಕವನ್ನು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ. ಅವನು ಮಾತ್ರ ಸತ್ಯಲೋಕವನ್ನು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ವಸಿಷ್ಠರು ಏನ್ ಹೇಳ್ತಾರೆ, ವಿಶ್ವಾಮಿತ್ರರು ಹೇಳ್ತಾರೆ, ತಪಸ್ಸು ಮಾಡುವ ತಪಸ್ಸಿನ ಶಕ್ತಿಯೇ ಹೆಚ್ಚು ಅಂತ. ವಸಿಷ್ಠರು ಹೇಳ್ತಾರೆ, ಇಲ್ಲ, ಸಜ್ಜನ ಸಾಂಗತ್ಯಕ್ಕೆ ಶಕ್ತಿ ಜಾಸ್ತಿ ಇದೆ. ಸಜ್ಜನ ಸಾಂಗತ್ಯಕ್ಕೆ ಜಾಸ್ತಿ ಶಕ್ತಿ ಇರೋದು ಅಂದ್ರೆ ಜ್ಞಾನಕ್ಕೆ ಅಷ್ಟು ಮಹತ್ವ ಇದೆ. ಹಾಗಾಗಿ ಎಲ್ಲರೂ ಜ್ಞಾನ ಸಂಪಾದನೆ ಮಾಡಿ. ನೀವು ರಾತ್ರಿ ಇಡೀ ಹಗಲು ರಾತ್ರಿ ವರ್ಷಗಳು 20 ವರ್ಷ 30 ವರ್ಷ ಹಗಲು ರಾತ್ರಿ ಎಷ್ಟು ಧ್ಯಾನ 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 ಮಾಡಿದರೂ ನೀವು ತಪೋಲೋಕವನ್ನ ಹೋಗಿ ಸೇರಬಹುದೇ ಹೊರತು ಸತ್ಯಲೋಕವನ್ನು ಹೋಗಿ ಸೇರಲಿಕ್ಕೆ ಸಾಧ್ಯ ಇಲ್ಲ. ಸತ್ಯಲೋಕವನ್ನ ಸೇರಬೇಕು ಅಂದ್ರೆ ಏನ್ ಬೇಕು? ಪರಿಪೂರ್ಣವಾದ ಜ್ಞಾನ ಬೇಕು. ಜ್ಞಾನ ಸಂಪಾದನೆ ಮಾಡಲೇಬೇಕು. ಹೆಚ್ಚು 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 ಆತ್ಮ ತತ್ವದ ಬಗ್ಗೆ, ಪರಬ್ರಹ್ಮನ ತತ್ವದ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕೆ ಏನ್ ಮಾಡಬೇಕು? ಸಜ್ಜನ ಸಾಂಗತ್ಯಗಳನ್ನು ಮಾಡಬೇಕು, ಸ್ವಾಧ್ಯಾಯಗಳನ್ನು ಮಾಡಬೇಕು. ಸಂಪೂರ್ಣ ನೇರಾನೇರವಾಗಿ ಆತ್ಮ ತತ್ವದ ಬಗ್ಗೆ ತಿಳ್ಕೊಂಡು ಏನ್ ಮಾಡಬೇಕು? ಅದ್ರ ಜೊತೆಗೆ ಜ್ಞಾನ ಸಂಪಾದನೆ ಮಾಡ್ತಾ ಮಾಡ್ತಾ ಎರಡು ಬರ್ತದೆ, ಅಹಂಕಾರ ಬರ್ತದೆ, ಮಮಕಾರ ಬರ್ತದೆ. ಅವೆರಡಿದ್ರೂ ಸತ್ಯಲೋಕದ ಒಳಗೆ ಪ್ರವೇಶ ಇಲ್ಲ.
ಅವೆರಡನ್ನು ಏನ್ ಮಾಡಬೇಕು? ತ್ಯಾಗ ಮಾಡಬೇಕು. ಅಹಂಕಾರವನ್ನು ತ್ಯಾಗ ಮಾಡಬೇಕು, ಮಮಕಾರವನ್ನು ತ್ಯಾಗ ಮಾಡಬೇಕು. ಸದ್ಗುರುಗಳು ಯಾವಾಗಲೂ ಬೈತಾ ಇರ್ತಾರಂತೆ, ಬರೀ ಅವಮಾನ ಮಾಡ್ತಾ ಇರ್ತಾರಂತೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿರ್ತದೆ, ಯಾಕೆ ಇವನಲ್ಲಿ ಅಹಂಕಾರ ಇರಬಾರ್ದು, ಇವನಲ್ಲಿ ಏನಿರಬಾರ್ದು, ಮಮಕಾರ ಇರಬಾರ್ದು ಅಂತ. ಹಾಗಾಗಿ ಎಲ್ಲರೂ ಆತ್ಮಕ್ಕಾಗಿ ಶ್ರಮಿಸಿ, ಆತ್ಮ ಧರ್ಮಕ್ಕೆ ಹೆಚ್ಚು ಒತ್ತು ಕೊಡೋಣ. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು, ಪರಬ್ರಹ್ಮಮಸ್ತು. ಓಕೆ, ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ, ಇಲ್ಲ ಅಂದ್ರೆ ನಾವು ಧ್ಯಾನ ಶುರು ಮಾಡೋಣ, ಆಯ್ತಾ? ಹಾಗಾಗಿ ಜ್ಞಾನ ಸಂಪಾದನೆ, ಪ್ರತಿನಿತ್ಯ ಪುಸ್ತಕಗಳನ್ನ ಓದುವ ಅಭ್ಯಾಸ ಮಾಡಿ, ಹೆಚ್ಚು ಹೆಚ್ಚು ಜ್ಞಾನ ಸಂಪಾದನೆ ಮಾಡಿ, ಆಯ್ತಾ? ಸಜ್ಜನ ಸಾಂಗತ್ಯಗಳನ್ನು ಮಾಡಿ. ತರಗತಿಗಳಲ್ಲಿ ಇವಾಗ ಎಷ್ಟೊಂದು ಜನ ಮಾಸ್ಟರ್ಸ್ ಸಜ್ಜನ ಸಾಂಗತ್ಯ ಮಾಡ್ತಾ ಇದ್ದಾರೆ, ಆದ್ರೆ ಅದು ಸಾಕಾಗೋಲ್ಲ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗ್ಬೇಕು. ಎಲ್ಲರೂ ಮಾಸ್ಟರ್ ಆಗಿ ತಯಾರಾಗ್ಬೇಕು. ಒಂದು ವಿಮುಕ್ತ ಆತ್ಮ ತನ್ನಂತೆಯೇ ಎಷ್ಟೋ ಆತ್ಮಗಳನ್ನ, ಅರ್ಹ ಇರುವ ಆತ್ಮಗಳನ್ನ ತನ್ನಂತೆಯೇ ವಿಮುಕ್ತಾತ್ಮವನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಅವನನ್ನು ಏನಂತ ಕರೀತಾರೆ? ಪರಮಾತ್ಮ. ಕೃಷ್ಣ ಎಲ್ಲರಿಗೂ ಏನ್ ಮಾಡ್ತಾ ಇದ್ದ? ಬೋಧನೆ ಮಾಡ್ತಾ ಇದ್ದ ಆತ್ಮತತ್ವವನ್ನು. ಯಾಕೆ? ನಾನು ಪರಮಾತ್ಮ ಆಗಿದ್ದೇನೆ, ವಿಮುಕ್ತಾತ್ಮನಾಗಿದ್ದೇನೆ. ಹಾಗೆ ಎಲ್ಲರೂ ಅರ್ಹತೆ ಇರೋರು ನನ್ನಂತೆಯೇ ವಿಮುಕ್ತಾತ್ಮ ಆಗ್ಬೇಕು ಅಂತ, ಹಾಗಾಗಿ ಸಜ್ಜನ ಸಾಂಗತ್ಯಗಳನ್ನ ಮಾಡಿ. ತರಗತಿಗಳಲ್ಲಿ ಸಂಜೆ ಕ್ಲಾಸ್ ಇರ್ತದೆ, ಆಯ್ತಾ? ಇನ್ನು ಹೆಚ್ಚು ಎಲ್ಲರೂ ಓದಿ, ಪುಸ್ತಕಗಳನ್ನು ಓದಿ, ಸಜ್ಜನ ಸಾಂಗತ್ಯಗಳನ್ನು ಮಾಡಿ, ಆಯ್ತಾ? ಯಾರು ಬೇಕಾದ್ರೂ ಮಾಡಬಹುದು. ಹೊಸೊಬ್ಬರಿಗೆ ಇನ್ನೂ ಹೆಚ್ಚಿನ ಆದ್ಯತೆ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ, ಇಲ್ಲ ಅಂದ್ರೆ ನಾವು ಶುರು ಮಾಡೋಣ, ಧ್ಯಾನ ಶುರು ಮಾಡೋಣ. ಓಕೆ, ಥ್ಯಾಂಕ್ ಯು. ಹೇಗಿದೆ ನಾವು ಹೇಳೋದು? ಅರ್ಥ ಆಗ್ತದೋ? ತಲೆಗೆ ಹೋಗ್ತದೋ? ಈಗ ಸುಮ್ಮನೆ ನಿಮಗೆ ಯಾವಾಗ ನೋಡಿದ್ರು ಆತ್ಮ 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 ಅಂತ ಇರ್ತಾರೆ. ಯಾವಾಗ ಎಲ್ಲ ನೀವು ಇವತ್ತು ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ನೋಡಿದ್ರೆ ಬರೀ ದುಡ್ಡು ಮಾಡೋದು ಹೆಂಗೆ, ಮನಿ ಮಾಡೋದು ಹೆಂಗೆ, ಮ್ಯಾನಿಫೆಸ್ಟೇಷನ್ ಹೆಂಗೆ, ಆ ಮಂತ್ರ ಹೇಳಿದ್ರೆ ಹಿಂಗಾಗ್ತದೆ, ಈ ಮಂತ್ರ ಹೇಳಿದ್ರೆ ಹಂಗಾಗ್ತದೆ, ಅದು ಬರ್ತದೆ, ಇದು ಬರ್ತದೆ ಅಂತದ ಹೇಳಿದ್ರೆ ಯಾವಾಗ ನೋಡಿದ್ರು ಬರೀ ಆತ್ಮ ಆತ್ಮ ಅಂತ ಹೇಳಿ ತಲೆ ಅಲ್ವಾ? ಏನ್ ಮಾಡೋದು? ನಾವು ಸತ್ಯವನ್ನ ಆಶ್ರಯಿಸಿದ್ದೀವಲ್ವಾ, ಹೀಗಾಗಿ ಸತ್ಯ ಬಿಟ್ರೆ ನಮ್ಗೆ ಬೇರೆ ಬರೋಲ್ಲ. ಇನ್ನು ಮುಂದೆ ಸತ್ಯ ಬಿಟ್ರೆ ಬೇರೆ ಬರುವುದಿಲ್ಲ. ನಮ್ಮ ಉದ್ದೇಶ ಇಷ್ಟೇ, ಎಲ್ಲರನ್ನ ಪರಮ ಆತ್ಮರನ್ನಾಗಿ ಮಾಡಬೇಕು, ಎಲ್ಲರನ್ನ ವಿಮುಕ್ತಾತ್ಮರನ್ನಾಗಿ ಮಾಡಬೇಕು. ಅರ್ಹ ಆತ್ಮಗಳು ಯಾರ್ಯಾರಿದ್ದಾರೋ ಎಲ್ಲರೂ ವಿಮುಕ್ತಾತ್ಮರಾಗಬೇಕು. ಅದಕ್ಕಾಗಿ ನಮ್ಮ ನಿತ್ಯ ನಿರಂತರ ಪ್ರಯತ್ನ ಅಷ್ಟೇ. ಮತ್ತೆ ನಮಗೆ ಈ ಅಸತ್ಯದ ಸಂಸಾರದಲ್ಲಿ ಸಿಲುಕಿರಿ ಅಂತ ಹೇಳೋದಕ್ಕೆ ನಮಗೆ ಆಸಕ್ತಿ ಇಲ್ಲ. ಅದನ್ನು ಹೇಳೋರೇ ಬೇರೆ ಇದ್ದಾರೆ, ಅವ್ರ ಹತ್ರ ಆಸಕ್ತಿ ಇರೋರು ಹೋಗ್ತಾರೆ. ಆದ್ರೆ ನಮಗೆ ಬೇಡ ಆ ಜಂಜಾಟ, ಆಯ್ತಾ? ಹಾಗಾಗಿ ಯಾವ ಆತ್ಮ ಈ ಸಂಸಾರದಿಂದ ಬಿಡುಗಡೆಯನ್ನು ಬಯಸಿದೆಯೋ ಆ ಆತ್ಮ ಇಲ್ಲಿ ಬರ್ತದೆ, ತಾನಾಗೆ ಬರ್ತದೆ, ಖಂಡಿತ ಬಂದು ಇಲ್ಲಿ ಈ ಸಂಸಾರದಿಂದ ಬಿಡುಗಡೆಯನ್ನು ಹೊಂದುತ್ತದೆ. ಇನ್ನು ಸಿಕ್ಕಾಕೊಳ್ಬೇಕು, ಇನ್ನು ಅದರ ಟೈಮ್ ಬರದೇ ಇರುವಂತಹ ಆತ್ಮಗಳು
ಅಲ್ಲೇ ಅಲ್ಲೋ ಇಲ್ಲೋ ಇಲ್ಲ ಸಿಕ್ಕಾಕೊಂಡು ಒದ್ದಾಡ್ತಾನೆ. ಹಾಗಾಗಿ ಆತ್ಮತತ್ವಕ್ಕೆ ಹೆಚ್ಚು ಒತ್ತು ಕೊಡಿ. ಆತ್ಮಜ್ಞಾನವನ್ನು ಸಂಪಾದನೆ ಮಾಡಿ, ಆತ್ಮಜ್ಞಾನವನ್ನು ಪ್ರಚಾರ ಮಾಡಿ. ಯಾರಿಗೂ ಗಿಫ್ಟ್ ಕೊಡಬೇಡಿ. ಪಾತ್ರೆ ಕೊಡೋದು, ಗಡಿಯಾರ ಕೊಡೋದು, ವಾಚ್ ಕೊಡೋದು, ಫೋಟೋ ಫ್ರೇಮ್ ಕೊಡೋದು, ಇನ್ನೇನೋ ಕೊಡೋದು, ಇನ್ನೇನೋ ಗ್ಲಾಸ್ ಐಟಮ್ ಕೊಡೋದು ಎಲ್ಲ ಬಿಡಿ. ಪುಸ್ತಕಗಳನ್ನು ಕೊಡಿ. ಯಾವುದೋ ಬರ್ತ್ಡೇಗೆ ಹೋಗ್ತೀರಿ, ಮದುವೆಗೆ ಹೋಗ್ತೀರಿ, ಮುಂಜಿಗೆ ಹೋಗ್ತೀರಿ, ಇನ್ನೇನೋ ಕಾರ್ಯಕ್ರಮಕ್ಕೆ ಹೋಗ್ತೀರಿ. ಎಷ್ಟೊಂದು ಕಾರ್ಯಕ್ರಮಗಳು ನಡೀತದೆ, ತೊಂದರೆ ಇಲ್ಲ. ಅದೇ ನೀವು ಏನು ಗಿಫ್ಟ್ ಕೊಡಬೇಕು ಅಂತ ಇದ್ದೀರೋ ಅದೇ ವ್ಯಾಲ್ಯೂಯಲ್ಲಿರೋ ಪುಸ್ತಕಗಳನ್ನು 2-3 ಪುಸ್ತಕ ಸಣ್ಣಕ್ಕಿದ್ರೆ 2-3 ಪುಸ್ತಕ ಕೊಡಿ, ನೀವು ಪ್ಯಾಕ್ ಮಾಡಿ. ಯಾರಿಗೊತ್ತು ಯಾವ ಆತ್ಮ ಎಲ್ಲಿ ಹೆಂಗೆ ಉದ್ಧಾರ ಆಗ್ತದೆ. ಕೊನೆ ಪಕ್ಷ ಈಸ್ಕೊಂಡವರು ಉದ್ಧಾರ ಆಗದೆ ಇದ್ರೆ ಅದನ್ನು ಯಾರೋ ತೆಗೆದು ಓದಿದವರು ಉದ್ಧಾರ ಆಗ್ತದೆ. ಒಟ್ಟಿನಲ್ಲಿ ಜ್ಞಾನ ಹಂಚೋದು ಮುಖ್ಯ ಅಲ್ವಾ. ಹಂಚೋದು ನಮ್ಮ ಧರ್ಮ, ಉಳಿದಿದ್ದು ಅವ್ರಿಗೆ ಬಿಟ್ಟಿದ್ದು, ಅವ್ರ ಧರ್ಮ ಅದು. ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಬೇರೆಯವ್ರ ಧರ್ಮ ತಗೊಂಡು ನಾವೇನ್ ಮಾಡೋಣ, ಅಷ್ಟು ನಮ್ಮ ಧರ್ಮ ನಾವು ಮಾಡೋಣ ಅಲ್ವಾ. ಹಾಗಾಗಿ ಓದಿ, ಅದೇ ನಮ್ಮ ನಿಜವಾದ ಸಂಪತ್ತು. ನಾನಂತೂ ಮನೆ ತುಂಬಾ ಬರೀ, ನಾನು ಗೋಡನಲ್ಲಿದ್ದೀನೋ ಮನೆಯಲ್ಲಿದ್ದೀನೋ ಅನ್ನೋದೇ ಗೊತ್ತಿಲ್ಲ. ಆದ್ರೂ ನಾನು ಬಹಳ ಹ್ಯಾಪಿ ಆಗಿದ್ದೀನಿ. ಮನೆ ತುಂಬ ಬರೀ ಪುಸ್ತಕಗಳೇ ಇದೆ, ಬರೀ ಪುಸ್ತಕಗಳು. ಎಲ್ಲೆಲ್ಲಿ ಒಳ್ಳೆ ಪುಸ್ತಕಗಳು ಕಾಣಿಸ್ತದೆ ತರಿಸೋದೆ ಸುಮ್ಮನೆ. ಮನೆ ತುಂಬಾ ಇದಾವೆ ಪುಸ್ತಕಗಳೇ ಇದ್ದಾವೆ, ಅದರಲ್ಲೇ ಮುಳುಗಿ ಹೋಗಿದ್ದೇನೆ ನಾನು. ಅಂದ್ರೆ ಹಾಗೆ ಇರಬೇಕು. ಅದಕ್ಕೆ ನಾವು ಮನೆಗೆ ಯಾರನ್ನೂ ಕರೆಯೋಲ್ಲ, ಯಾಕಂದ್ರೆ ಬಂದ ತಕ್ಷಣ ನಾನೇನ್ ಮನೆಗೆ ಬಂದ ಗೋಡನಿಗೆ ಬಂದ ಅಂತ ಅನ್ನಿಸ್ತದೆ ನೋಡಿ. ಅದಕ್ಕೆ ನಾನು ಮನೆಗೆ ಯಾರನ್ನೂ ಕರೆಯೋದೇ ಇಲ್ಲ. ಬಟ್ ನನಗೆ ಅದ್ರಲ್ಲೇ ಖುಷಿ ಇದೆ, ನನಗೆ ಹಂಗ ಅನ್ಸಲ್ಲ. ಅವುಗಳ ಮೇಲೇನೇ ನಂದು ಎಲ್ಲ ಜೀವನ ನಡೀತಾ ಇರ್ತದೆ. ಆತ್ಮಜ್ಞಾನದ ಪುಸ್ತಕಗಳು ಅದು ಸಾಮಾನ್ಯ ಶಕ್ತಿ ಅಲ್ಲ, ಅದು ಗೊತ್ತಿರೋರಿಗೆ ಗೊತ್ತಿರ್ತದೆ. ಮನೆಯಲ್ಲಿ ಆತ್ಮಜ್ಞಾನದ ಪುಸ್ತಕಗಳು ಇಟ್ಟು ಆ ಪುಸ್ತಕಗಳು ಹೇಳ್ತದೆ, ನನಗೊಂಚೂರು ನಿಮ್ಮ ಮನೇಲಿ ಜಾಗ ಕೊಡಿ, ನಿನಗೆ ಮೇಲೆ ಸತ್ಯಲೋಕದಲ್ಲಿ ಜಾಗ ಕೊಡಿಸ್ತೀನಿ. ನೋಡಿ ಎಂತ ಅದ್ಭುತ ಮಾತು. ನಿನ್ನ ಮನೆಯಲ್ಲಿ ನನಗೊಂಚೂರು ಜಾಗ ಕೊಡೋ, ನಾನ್ ನಿನಗೆ ಮೇಲ್ ಜಾಗ ಕೊಡಿಸ್ತೇನೆ ಅಂತ. ಆ ಪುಸ್ತಕಗಳಿಗೆ ಅಷ್ಟು ಶಕ್ತಿ ಇರುತ್ತೆ. ಅದಕ್ಕೆ ಹಿಂದೆಲ್ಲ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ರು ಪುಸ್ತಕಗಳನ್ನು. ಭಾಗವತ ಪುಸ್ತಕಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತಾ ಪುಸ್ತಕಗಳನ್ನು ಯಾಕೆ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ರು? ಯಾಕೆ? ಅಷ್ಟು ಶಕ್ತಿ ಇರ್ತಿತ್ತು ಅದಕ್ಕೆ. ಅಂದ್ರೆ ಈ ಬಂಧನದಿಂದಲೇ ತಪ್ಪಿಸಿ ನಮ್ಮನ್ನ ಸತ್ಯಲೋಕದವರೆಗೂ ಕರ್ಕೊಂಡು ಹೋಗುವ ಶಕ್ತಿ ಆ ಪುಸ್ತಕಗಳಿಗೆ ಇರ್ತಾ ಇತ್ತು. ಕೆಲವರಿಗೆ ರಾಮಾಯಣ ಬರೀ ರಾಮಾಯಣ ಆಗಿರ್ತಿದ್ರೆ ಪುಸ್ತಕ ಅಲ್ಲ ಅದು, ಸಾಕ್ಷಾತ್ ಇಡೀ ರಾಮ ದರ್ಬಾರ್ ಇದ್ದಂಗೆ ಅವರಿಗೆ. ದೇವ್ರ ಮನೇಲಿ ಇಟ್ಟು ದೇವರ ಹಾಗೆ ಪೂಜೆ ಮಾಡ್ತಿದ್ರು ಅವಾಗ. ಭಾಗವತ ಸಾಕ್ಷಾತ್ ಕೃಷ್ಣನೇ ಇದ್ದ ಹಾಗೆ ಅಂತೆ ಭಾಗವತ ಇದ್ರೆ. ಉದ್ದವ ಕೇಳ್ತಾನೆ ಬಂದು, ಕೃಷ್ಣ ನೀನು ಅವತಾರ ಸಮಾಪ್ತಿ ಮಾಡಿಬಿಡಿದ್ಯಾ, ನೀನ್ ಎಲ್ಲಿ ಹುಡ್ಕೋದು? ನಾನು ಎಲ್ಲಿ ಭಾಗವತ ಪುಸ್ತಕ ಇರ್ತದೋ ಅಲ್ಲಿ ನಾನು ಇರ್ತೇನೆ, ಎಲ್ಲಿ ಭಾಗವತ ಪುಸ್ತಕ ಇರ್ತದೋ ಅದು ನನ್ನ ರೂಪ, ಅದು ಅದೇ ನನ್ನ ರೂಪ ಅಂತ. ಹಾಗೆ ಹಂಗೆ ಅಂದ್ರೆ ಬರೀ ಭಾಗವತದ ಬಗ್ಗೆ ಹೇಳಿದ್ದಲ್ಲ, ಆತ್ಮಜ್ಞಾನದ ಪುಸ್ತಕಗಳು ಎಲ್ಲಿ ಇರ್ತದೋ, ಭಗವದ್ಗೀತೆ ಯಾವ್ದಾದ್ರು ಆತ್ಮ ತತ್ವವನ್ನು ಹೇಳುವ ಪುಸ್ತಕಗಳು ಇದ್ದಾವೆ ಅಂತಂದ್ರೆ ಅದು ಯಾರ್ಯಾರಿಗೂ ಸುಮ್ಮನೆ ಸಿಗೋದು ಇಲ್ಲ. ಅವು ಅರ್ಹತೆ ಇದ್ದವರಿಗೆ ಮಾತ್ರ ಸಿಗೋದು. ಹಾಗೆ ಜ್ಞಾನವನ್ನ ಸಂಪಾದನೆ ಮಾಡಿ, ಜ್ಞಾನವನ್ನು ಹಂಚಿ ಬೇರೆಯವರಿಗೆ ತಿಳಿಸಿ. ಧ್ಯಾನ ಜ್ಞಾನ ಎರಡನ್ನೂ ಹಂಚಬೇಕು. ಧ್ಯಾನವನ್ನು ಹಂಚಬೇಕು, ಜ್ಞಾನವನ್ನು ಹಂಚಬೇಕು. ಆಯ್ತಾ? ಒಳ್ಳೇದಾಗ್ಲಿ ಎಲ್ಲರಿಗೂ. ಬೆಳಗ್ಗೆಯವರೆಗೂ ಧ್ಯಾನ ಮಾಡಿ ಎಲ್ಲ. ವಿಶಾಲ ಮಾಸ್ಟರ್ ಮತ್ತೆ. ನಮಸ್ತೆ ಸರ್. ನಮಸ್ತೆ ಎಲ್ಲ ಆತ್ಮಬಂಧುಗಳಿಗೆ. ಒಳ್ಳೆಯ ಒಂದು ಜ್ಞಾನವನ್ನ ಕೊಡ್ತಾ ಇದ್ದೀರಿ ಸರ್ ದಿನಾಲು. ನನಗೆ ಅನ್ಸುತ್ತೆ ನಾವೆಲ್ಲ ಒಂದು PhD ಮಾಡ್ತಾ ಇದ್ವಿ ಅಂತ ಅನ್ಸುತ್ತೆ. ವಿ ಆರ್ ನಾಟ್ ಆರ್ಡಿನರಿ ಪರ್ಸನ್ಸ್, ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಅಂತ ಅದಂತೂ ಅನ್ಸ್ತಾ ಇದೆ. ನಮಗೆ ಮೊದಲು ರೇಖೆಯಲ್ಲಿ ಹೇಳ್ತಾ ಇದ್ರು, ಕರಡಿ ಮುಂದೆ ನಿಂತ್ಕೊಂಡು ನೀವು ಹೇಳ್ಕೊಳ್ಳಿ ಅಂದ್ರೆ ನಾನು ಎಕ್ಸ್ಟ್ರಾರ್ಡಿನರಿ ಪರ್ಸನ್. ನಾನು ಸ್ವಲ್ಪ ದಿನ ಆ ರೀತಿ ಹೇಳ್ಕೊಂಡಿದ್ದೆ. ಆದ್ರೆ ಹೇಳುವಾಗ ಸ್ವಲ್ಪ ಜೋಕ್ ಅನಿಸ್ತಾ ಇತ್ತು, ಆದ್ರೆ ಈಗ ಅನಿಸ್ತಾ ಇದೆ ಅದಂತೂ ಕರೆಕ್ಟ್ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲರೂ ಜ್ಞಾನವನ್ನ ಕೊಡ್ತಾ ಇದ್ದಾರೆ, ಪ್ರತಿ ಒಂದು ಗ್ರೂಪ್ ಅಲ್ಲೂ ಕೊಡ್ತಾ ಇದ್ದಾರೆ. ಆದ್ರೆ ಕೋರಿಕೆಗಳು ಇರುತ್ತೆ ಅಲ್ಲಿ. ಇಲ್ಲಿ ಹೇಗಿದೆ ಅಂದ್ರೆ ಫೀವರ್ ಅಂದ್ರೆ ಸೋಲು ಅಂತ ಹೇಳಿದ್ರೆ, ಈಗ ನಾನು
ಆ ನರತತ್ವದಲ್ಲಿ ಇದ್ದೀನಿ, ನರತತ್ವದಿಂದ ನಾರಾಯಣ ತತ್ವಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ, ಸೊ ನಿಮ್ಮ ಒಂದು ಜ್ಞಾನವನ್ನ ಕೇಳಿದಾಗ, ನಾವು ಸ್ವಾಧ್ಯಾಯವನ್ನ ಮಾಡಿದಾಗ, ಸತ್ಸಂಗವನ್ನ ಕೇಳಿದಾಗ ಮನಸ್ಸು ಅಂತಕ್ಕಂಥದ್ದು ಶುದ್ಧವಾಗಿ, ನಿರ್ಮಲವಾಗಿ, ನಿಶ್ಚಲವಾಗಿ ಒಂದು ನಿರ್ಮಲ ಸ್ಥಿತಿಗೆ ಬರುತ್ತೆ. ಅದು ಒಂದು ಶೂನ್ಯ ಸ್ಥಿತಿಗೆ ಹೋಗುತ್ತೆ ಅಂತಕ್ಕಂಥದ್ದು ಮಾತ್ರ ತುಂಬಾ ಮನವರಿಕೆ ಆಗ್ತಾ ಇದೆ. ಎಷ್ಟೋ ಸರಿ ನಾವು ಮನುಷ್ಯರು, ಮಾನವರು, ಮನಸ್ಸು ಅಂತಕ್ಕಂಥದ್ದು ಬಹಳ ಚಂಚಲಿತವಾಗ್ತಾ ಇರುತ್ತೆ. ನೀವು ಅದನ್ನ ಚಂಚಲ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಡೈಲಿ ಬರ್ತೀರಾ ಆತ್ಮ ಆತ್ಮ ಆತ್ಮ. ಅದು ಹೆಂಗೆ ಬಯಟ್ ಆಗ್ಬೇಕು ಹೇಳ್ತಾರೆ ಯಾರೋ ಒಂದ್ ಸಂಕಲ್ಪ ಮಾಡ್ಕೊಂಡ್ರೆ 41 ಡೇಸ್ ನೀವು ಅದು ಎದಳಕ್ ಆಗಲ್ಲ. ಎದಳಿ ಅಂದ್ರೆ 41 ಡೇಸ್ ಅವರು ಆ ಒಂದು ತತ್ವಕ್ಕೆ ಒಳಗಾಗಿರ್ತಾರೆ. ನಾವ್ ಮರಿಲಿಕ್ಕೇನೆ ಬಿಡ್ತಾ ಇಲ್ಲ. ಮರಿಯೋಣ ಅಂದ್ರೆ ನೀವು ಡೈಲಿ ಆತ್ಮ ಆತ್ಮ ಅಂತ ಕೇಳಿ 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 ನಮಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ರಾತ್ರಿ ಸಹ ಎದುರು ಸಹ ಆತ್ಮ, ಬೆಳಿಗ್ಗೆ ಎದುರು ಸಹ ಆತ್ಮ. ಅದು ಮತ್ ಸ್ವಾಧ್ಯಾಯ ಕೇಳುವಾಗ್ಲೂ ಅಲ್ಲೂ ಸಹ ಹಾಗೆ ನೀವ್ ಹೇಳ್ಬಿಡಿದ್ರಿ, ಎಲ್ಲರಿಗೂ ಹೇಳ್ರಿ ಆತ್ಮದ ಬುಕ್ಸ್ಗಳನ್ನೇ ಓದಿ ಅಂತೇಳಿ. ಅಲ್ಲೂ ಕೇಳುವಾಗೂ ಆತ್ಮ ಕೇಳಿ 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 ನಿಜವಾಗ್ಲು ಎಷ್ಟು ಪ್ಯೂರಿಫಿಕೇಶನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಸತ್ಯವಾಗ್ಲು ಅದು ಪ್ಯೂರಿಫಿಕೇಶನ್ ಆಗ್ತಾ ಇದೆ. ಅದೇ ಹೇಳ್ತಾ ಇದೀನಿ, ನಾವು ಈಗ ವೃದ್ಧಾತ್ಮ ಆತ್ಮದಲ್ಲಿದೀವಿ. ಈಗ ನೆಕ್ಸ್ಟ್ ಅಂತೂ ಇನ್ನೇನು ವಿಮುಕ್ತಾತ್ಮಕ್ಕೆ ಹೋಗ್ತೀವಿ. ಅದಂತೂ ನಿಮ್ದು ಹಿಂಗೆ ಫಾಲೋ ಮಾಡ್ಕೊಂಡು ನಾವು ಅದನ್ನೆಲ್ಲ ಆಚರಣೆಯಲ್ಲಿ ತಂದ್ಕೊಂಡ್ರೆ ಡೆಫಿನೆಟ್ ಆಗಿ ಹೋಗ್ತೀವಿ ಸರ್. ಅದಂತೂ ಸತ್ಯ. ಖಂಡಿತ ಮೇಡಮ್, ಅದನ್ನೇ ಹೇಳಿದ್ರು ಗುಣ ಪರಿವರ್ತನೆ ಅಂತ. ಸಹಜವಾಗಿ ಗುಣ ಪರಿವರ್ತನೆ ಆಗ್ಲಿಕ್ಕೆ 130 140 ವರ್ಷಗಳು ಬೇಕಾಗ್ತದೆ, ಅಲ್ಲ ಜನ್ಮಗಳು ಬೇಕಾಗ್ತದೆ. ಹಾ, ಆದ್ರೆ ಜ್ಞಾನಕ್ಕೆ ಅಷ್ಟು ಶಕ್ತಿ ಇರ್ತದೆ. ಸರ್ ಜ್ಞಾನ. ಮತ್ತೆ ಇನ್ನೊಂದು ಶೇರ್ ಮಾಡ್ಕೋಬೇಕು. ಏನು ಅಂತ ಹೇಳಿದ್ರೆ, ನನ್ಗೆ ಜನವರಿಯಲ್ಲಿ ಗೂಢಾಕೇಶಕ್ ಬಂದು ನನ್ಗೆ 1 ವರ್ಷ ಆಯ್ತು. ನಾನು ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದೆ ಧ್ಯಾನಕ್ಕೂ. ಹಾಗೇನೆ ಬಂದಿದ್ದು ನಾನು ಧ್ಯಾನಕ್ಕೆ ಮೋಸ್ಟ್ಲಿ ಡಿಸೆಂಬರ್ ಈ ರೀತಿ ಮಾಡಿ 1 ತಿಂಗಳಲ್ಲೇ ನಾನು ಗೂಢಾಕೇಶಕ್ ಬಂದಿದ್ದು. ನನ್ಗೆ ಯಾರು ಏನು ಸಜೆಸ್ಟ್ ಮಾಡ್ಲಿಲ್ಲ, ಅದು ಗೊತ್ತಿಲ್ಲ, ಆತ್ಮ ಅಂತಕ್ಕಂಥದ್ದು ಹೇಳ್ಕೊಂಡು ಬಂತು. ಸೊ ಅಂದ್ರೆ ನಂಬ್ತಾ ಹೋದೆ. ನನ್ಗೇನು ಒಂದು ಇಂಟೆನ್ಷನ್ ಇತ್ತು ಅಂತಂದ್ರೆ, ಅಷ್ಟು ಜ್ಞಾನ ಇರ್ಲಿಲ್ಲ. ಶಾರ್ಟ್ ಟೈಮ್ ಅಲ್ಲಿ ಬೇಗ ನಾನು ಜ್ಞಾನವನ್ನ ಹೊಂದ್ಬೇಕು, ಆ ಒಂದಂತೂ ಇತ್ತು. ಸೇವೆ ಮಾಡ್ಬೇಕು, ಜ್ಞಾನವನ್ನ ಹೊಂದ್ಬೇಕು, ಶಾರ್ಟ್ ಟೈಮ್ ಅಲ್ಲಿ ಬೇಗ ಬೇಗ ಹೋಗ್ಬೇಕು ಅಂತಕ್ಕಂತ ಒಂದು ಹಂಬಲ ಇತ್ತು. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಇವತ್ತಿನ ಇನ್ಸಿಡೆಂಟ್ ಹೇಳ್ತೀನಿ. ಇವತ್ತು ನಮ್ಮ ಒಂದು ಬೆಳಿಗ್ಗೆ ಬಿಲ್ಡಿಂಗ್ ಮುಂದೆ ಅದು ಇದು ಏನೋ ಅದು ಮಣ್ಣೆಲ್ಲ ಹಾಕ್ಬಿಟ್ಟು ಕೆಲಸ ನಡೀತಾ ಇತ್ತು ಗವರ್ನಮೆಂಟ್. ಸೊ ಅಲ್ಲಿ ನಡೀತಾ ಇರುವಾಗ ನಾನು ಬೆಳಿಗ್ಗೆ ಮಾರ್ಕೆಟಿಗೆ ಹೋಗ್ತಾ ಇದ್ದೆ 8 ಗಂಟೆಗೆ. ಅಲ್ಲಿ ಹೋಗುವಾಗ ಕಡ್ಡ ಏನೋ ಗುಂಡಿ ತೋಡ್ಬಿಟ್ಟಿದ್ದಾರೆ. ಅದನ್ನ ಹೋಗುವಾಗ ತುಂಬಾ ದೊಡ್ಡ ದೊಡ್ಡ ಕಲ್ಲುಗಳು, ಅದಕ್ಕೆ ಇಷ್ಟೇ ಒಂದು ಸ್ಪೇಸ್ ಇತ್ತು. ನಾನು ಯಾವಾಗ್ಲೂ ಹೋಗುವಾಗ ನನಗೆ ಹಿಂಗೆ ಗಾಡಿಯಲ್ಲಿ ಹಿಂಗೆ ಹೇಳ್ಕೊಂಡು ಹೋಗ್ತೀನಿ, ಪತ್ರಿಜಿ ಅವ್ರದ್ದು ಏನು ಅಂದ್ರೆ ಅದೊಂದು ಮನಸ್ಸಿಗೆ ಒಂದು ಕಾನ್ಫಿಡೆನ್ಸ್ ಇರ್ಬೇಕು ಅಂತ ಅಂದ್ಕೊಂಡು, ಅವ್ರದ್ದು ಅಸ್ಟಲ್ ಕ್ರಿಸ್ಟಲ್ ಪ್ರೊಟೆಕ್ಷನ್ ಶೀಲ್ಡ್ ಅಂದ್ರೆ ಸ್ಥಿರವಾಗ್ಲಿ ಅಂತ ಈ ರೀತಿ ಯಾವಾಗ್ಲೂ ಅದು ಅಭ್ಯಾಸ ಇದೆ. ಅಂದ್ಕೊಂಡು ಹೋದೆ. ಆಕ್ಚುಲಿ ಬೀಳೋಳು ಇದ್ದೆ ಆ ಕಡ್ಡದಲ್ಲಿ. ಅದು ಹೇಗೋ ಗೊತ್ತಿಲ್ಲ, ಅದೊಂದು ಇದಾಯ್ತು. ಮತ್ತೆ ಹೋಗಾದ್ಮೇಲೆ ನಮ್ಮ ಮತ್ತೆ ಮಾರ್ಕೆಟಿಗೆ ಹೋಗಿ ಬರುವಾಗ ಪೂರ್ತಿ ಆ ರೋಡ್ನೇ ಕ್ಲೋಸ್ ಮಾಡ್ಬಿಟ್ಟಿದ್ರು. ನಮ್ ಗೇಟ್ ಒಳಗಡೆ ಪೂರ್ತಿ ಅದು 2 ಏನೋ ಅದು ಗುಂಡಿ ತೋಡಿ ಅದು ಜಾಗ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ರೋಡ್ನ ಬಂದ್ ಮಾಡ್ಬಿಟ್ರು. ನಮ್ಮ ಮುಂದ್ಗಡೆ ಒಂದು ಶಾಪ್ ಇದೆ. ನಾನು ಅಲ್ಲಿ ಹಾಲ್ ತಗೊಂಡ್ಬಿಟ್ಟು ಅವರಿಗೆ ಹೇಳ್ತೀನಿ, ನಾನು ಹಿಂಗ್ ಮಧ್ಯಾಹ್ನ ಬಂದು ಗಾಡಿ ತಗೊಂಡ್ ಹೋಗ್ತೀನಿ ಅಂತ ಹೇಳಿ. ಅವಾಗ ಹೇಳಾದ್ಮೇಲೆ ಆಮೇಲೆ ಅದು ಆಕ್ಚುಲಿ ನಮ್ಮ ಮನೆ ಸ್ವಲ್ಪ ಬಿಸಿ ರೋಡ್ ಇದೆ. ನಾನು ಬಂದಾದ್ಮೇಲೆ ನಂಗೆ ಯಾಕೋ ಡೌಟ್ ಆಯ್ತು. ಅವರು ಈಗ ಸೈಡಿಗೆ ಇಡಿ ಅಂತ ಹೇಳ್ತಾರೆ. ಸೈಡಿಗೆ ಇಟ್ಬಿಟ್ಟು ನಂಗ್ ಮನೆಗ್ ಬಂದ್ಮೇಲೆ ಹೇಳ್ದೆ, ನನ್ನ ಗಾಡಿಗೆ ಯಾವ್ದೇ ರೀತಿ ತೊಂದರೆ ಆಗದೆ ಇರ್ಲಿ, ಅದಕ್ಕೆ ಅದರ ಸುತ್ತಲೂ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಹಾಕ್ದೆ. ಮತ್ತೆ ಅದರ ಸುತ್ತಲೂ ದೊಡ್ಡದಾದ ಬಿಳಿಯದಾದ ಪಿರಮಿಡ್ ಆವೃತವಾಗಿದೆ, ನನ್ನ ಗಾಡಿ ಪ್ರೊಟೆಕ್ಷನ್ ಅಲ್ಲಿ ಇದೆ ಅಂತ ಹೇಳ್ಕೊಂಡಿದ್ದೆ ಸರ್. ಸಾಯಂಕಾಲ 5 ಗಂಟೆಗೆ ಹೋಗ್ತೀನಿ. ಅಲ್ಲಿ ಹೋಗಾದ್ಮೇಲೆ ಅವರು ಏನೋ ಆ ಶಾಪ್ನವರು ಅದ್ರ ಪಕ್ಕದವ್ರು ಗ್ಯಾರೇಜ್ನವ್ರು ಇದ್ರು. ಆ ಗ್ಯಾರೇಜಿಗೆ ನಾವು ಸರ್ವಿಸ್ ಕೊಡ್ತಿರ್ತೀವಿ. ಅವ್ರು ಏನಾದ್ರು 2 ಸಾರಿ ಮೇಡಮ್, ನಿಮ್ದು 2 ಸಾರಿ ಗಾಡಿ ಹೋಗ್ತಾ ಇತ್ತು, RTO ಅವ್ರು ಎತ್ಕೊಂಡು ಹೋಗ್ತಾ ಇದ್ರು. 2 ಸಾರಿ ಅದನ್ನ ನಾವು ನಿಲ್ಸಿದ್ವಿ. ಈ ರೀತಿ ಆಗೋಯ್ತು. ನಾವು ಮತ್ತೆ ನಿಮ್ಮ ಬಿಲ್ಡಿಂಗ್ ನವರು ಅವ್ರಿಗೆ ಯಾರೋ ಪರಿಚಯ ಇದ್ದಾರೆ, ನಂದು ಕಾಂಟ್ಯಾಕ್ಟ್ ನಂಬರ್ ಇರ್ಲಿಲ್ಲ. ಅವರು ಆ ನಂಬರ್ಗೆ ಫೋನ್ ಮಾಡಿ ಆ ಫೋಟೋದ ಬ್ಯಾಕ್ ಸೈಡ್ ಆ ಇದನ್ನ ಫೋಟೋ ತೆಗೆದು ಹಾಕಿಯಾರೆ. ಇವ್ರು ಏನಾದ್ರು ನಿಮಗೆ ಯಾರಾದ್ರು ಪರಿಚಯ ಇದ್ರೆ, ಇವ್ರ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಹೇಳಿ ಈ ರೀತಿ ಅಂತ ಹೇಳಿ. ಅವರು ನಮಗೆ ಗೊತ್ತಿಲ್ಲ ಸರ್ ಅಂತ ಹೇಳಿದ್ದಾರೆ.
ಅವರು ನಂಗೆ ಅದು ಏನೋ ಪ್ರೂಫ್ ಸಮೇತ ತೋರಿಸ್ತಾ ಇದ್ದಾರೆ, ನೋಡಿ ಮೇಡಮ್ ಈ ರೀತಿ ಅಂತಂದೇಳಿ. ನನಗೆ ತುಂಬಾ ಖುಷಿ ಆಯ್ತು. ನಾನು ಮತ್ತೆ ಯಾವಾಗ್ಲೂ ಮೆಡಿಟೇಷನ್ ಮಾಡಿಸುವಾಗ ಹೇಳ್ತೀನಿ, ಧ್ಯಾನಂ ರಕ್ಷತಿ ರಕ್ಷಿತಃ. ಧ್ಯಾನವನ್ನ ನಾವು ರಕ್ಷಣೆ ಮಾಡಿದರೆ ಧ್ಯಾನ ಅಂತಕ್ಕಂಥದ್ದು ನಮ್ಮನ್ನ ರಕ್ಷಣೆ ಮಾಡುತ್ತದೆ ಅಂತಂದು. ಎಷ್ಟು ಆ ಸ್ಲೋಗನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನನ್ನ ಬಾಯಲ್ಲಿ ಬರ್ತಾ ಇರತ್ತೆ. ಆ ಸ್ಲೋಗನ್ಗೆ ಒಂದು ಅರ್ಥ ಸಿಕ್ಕಂಗ್ ಆಗ್ಬಿಡ್ತದೆ ಸರ್ ಇವತ್ತು. ನಿಜವಾಗ್ಲೂ ಅದು ಆಕ್ಚುಲಿ ಹೋಗಂಗಿತ್ತದು. ಆ ಅದು ಅದು ಏನು ಧ್ಯಾನ ಅಂತಕ್ಕಂಥದ್ದು, ನಾವು ಅದನ್ನ ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತದ್ದು ಇವತ್ತು ಅರಿವಾಯ್ತು. ವೆರಿ ವಿತ್ ಗುಡ್, ಪ್ರೂಫ್. ಹ್ಮ್ ಸರ್. ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಹ್ಮ್ ಸರ್. ಅಷ್ಟೇ ಅಷ್ಟೇ, ನಾವು ಅದರಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ವಿ ಅಂತಂದ್ರೆ ಖಂಡಿತ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತೇವೆ. ಇದೇ ಅನುಭವಗಳು, ಧ್ಯಾನದ ಅನುಭವಗಳು ಅಂದ್ರೆ ಇವೆ ನಿತ್ಯ ಜೀವನದಲ್ಲಿ, ಅಲ್ವಾ? ನೀವು ಸಹ ಅದ್ಭುತವಾದ ಜ್ಞಾನವನ್ನ ಕೊಡ್ತಿದ್ದೀರಿ ಸರ್. ಈ ರೀತಿ ಎಲ್ಲರೂ ಅಸೆ ಕೋರಿಕೆ, ಅಲ್ಲಿ ಕೋರಿಕೆ ಇಲ್ಲದ ಜೀವನನೇ ಇಲ್ಲ. ಅಂದ್ರೆ ಈ ರೀತಿ ಕೊಡೋರು ತುಂಬಾನೇ ಅಪರೂಪ. ಈ ತರ ಸದ್ಗುರುಗಳು ಸಿಕ್ಕಿರೋದು, ಅದು ನೀವು ಸಿಕ್ಕಿದಿರಿ ಅಂತ ಹೇಳಿದ್ರೆ ನಿಜವಾಗ್ಲು ನಾ ಅದೇ ಹೇಳ್ತಿರ್ತೀನಿ. ಇವತ್ತು ಕ್ಲಾಸಲ್ಲೂ ಸಹ ಹೇಳ್ದೆ, ನಾವು ಏನು ಇದ್ರಲ್ಲೆಲ್ಲ ಭಾಗಿಯಾಗಿದ್ದೀವಿ ಅಂತ ಹೇಳಿದ್ರೆ ಅದು ನಾವು ಅದೃಷ್ಟಶಾಲಿ, ಏನೋ ಭಾಗ್ಯವಂತರೇ ಅಂತಂದು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅದಂತೂ ಸತ್ಯ. ಯಾಕಂತ ಹೇಳಿದ್ರೆ ಯಾರು ಇಷ್ಟು ಅದಕ್ಕೆಲ್ಲ ಎಷ್ಟು ವರ್ಷಗಳು ತಪಸ್ ಮಾಡಿರ್ತಾರೆ, ಸೇವೆ ಮಾಡಿರ್ತಾರೆ. ಅದು ನಮ್ಮ ಬರೀ ಧ್ಯಾನ ಮಾಡೋದಲ್ಲ, ಸಾಧನೆ ಮಾಡೋದಲ್ಲ, ಸೇವೆ ಮಾಡೋದಲ್ಲ, ಯಾವಾಗ್ಲೂ ನಿಮ್ಮ ಒಂದು ಮನಸ್ಸನ್ನ ಪರಿವರ್ತನೆ ಆಗ್ತಾ ಹೋಗ್ರಿ. ಗುಣಗಳು ಪರಿವರ್ತನೆ ಆಗ್ಬೇಕು, ಅಲ್ಲಿ ನಿಜವಾದ ಒಂದು ಏನು ಬದಲಾವಣೆ ಅಂತಕ್ಕಂಥದ್ದು ಆಗುತ್ತೆ ಸರ್. ಅದು ನೀವು ಎಲ್ಲರಿಗೂ ಕೊಡ್ತಾ ಇದ್ದೀರಾ, ಆತ್ಮ ಜ್ಞಾನವನ್ನ ಕೊಡ್ತಾ ಇದ್ದೀರಾ, ಅದು ಪ್ಯೂರಿಟಿ ಸತ್ಯವನ್ನ ಕೊಡ್ತಾ ಇದ್ದೀರಿ. ಅದು ಗ್ರೇಟ್ ಸರ್. ನಿಮಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ಇಲ್ಲ, ಎಲ್ಲ ಆತ್ಮಬಂಧುಗಳಿಗೆ ನಮಸ್ತೆ. ವಿಶಾಲ ಮೇಡಮ್ ಹೇಳಿದ್ರು ಎಲ್ಲ. ನನಗೂ ಕೆಲವು ಅವರ ಮಾತುಗಳನ್ನೇ ಹೇಳುವಂತ ಇತ್ತು. ಅಂದ್ರೆ ನಿನ್ನೆ ನೀವು ಅರ್ಧದಲ್ಲಿ ನಿಂತಿತ್ತು, ತುಂಬಾ ಅದೊಂಥರ ಆ ಒಳ್ಳೆಯ ಒಂದು ಸ್ಥಿತಿಗೆ ಹೋಗಿತ್ತು. ಅಲ್ಲಿ ಪುನಃ ಕೆಳಗೆ ಬಿದ್ದಾಗ ಅನ್ಸಿತ್ತು. ಆಮೇಲೆ ಅಂದ್ರೆ ಇದು ನಿಮ್ದೇನೋ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ಅನಿಸ್ತದೆ ಅಲ್ಲಿ. ನಿಮ್ಮ ಟೆಕ್ನಾಲಜಿ ಇದರಲ್ಲಿ ಏನಾದ್ರು ಅಂದ್ರೆ ನೀವು ಹೇಳಿದ್ರಲ್ಲ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಹೇಳೋ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಕೊಡ್ತಾ ಇದ್ರಿ ನೀವು. ಮತ್ತೆ ರಾಮನನ್ನು ಉದಾಹರಣೆ ಕೊಟ್ರು, ಶ್ರೀರಾಮಚಂದ್ರ ಹೇಗೆ ನಂದ್ರೆ ನಮ್ಗೆ ಕರ್ತವ್ಯ ಮಾಡುವ ಅಧಿಕಾರ ಇದೆ, ನಮ್ಗೆ ಸರ್ವ ಸ್ವತಂತ್ರ ನಾವು. ಆದ್ರೆ ನಾವು ಯಾವ ರೀತಿ ಮಾಡ್ತೇವೆ ಅಂತ ಹೇಳೋದು ಮುಖ್ಯ, ನಮ್ಮ ಮನಸ್ಥಿತಿ ಹೇಗಿದೆ ಅಂತ ಹೇಳೋದು ಮುಖ್ಯ. ಅದಕ್ಕೆ ಶ್ರೀರಾಮಚಂದ್ರ ನಿರ್ಗುಣ ಸ್ಥಿತಿಯಲ್ಲಿ ಹೇಗಿರ್ತಾನೆ ಸನ್ನಿವೇಶವನ್ನು ನೀವು ವಿವರಿಸಿದ್ರಿ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಶ್ರೀರಾಮಚಂದ್ರನು ಒಂದು ಸಲ ಖಿನ್ನತೆಗೆ ಒಳಗಾಗಿದ್ರಾಯ್ತು. ಆವಾಗ ಆ ವಸಿಷ್ಠ ಋಷಿಗಳು ಅವರಿಗೆ ಆತ್ಮಜ್ಞಾನವನ್ನು ಕೊಟ್ರು. ಅಲ್ಲಿಂದ ಮತ್ತೆ ಅವರು ಅದನ್ನು ತಕೊಂಡು ಆ ಜ್ಞಾನದಿಂದಾಗಿ ನಿರ್ಗುಣ ಸ್ಥಿತಿಯನ್ನು ಹೊಂದಿದ್ರು ಅಂತ ಹೇಳಿ ನನಗೆ ಆವಾಗ ಅನ್ನಿಸ್ತು. ನಮ್ಮ ಈ ಒಂದು ಝೂಮ್ ಅಲ್ಲಿ ಅದೇ ನಡೀತಾ ಇದೆ. ಅಲ್ಲಿ ವಸಿಷ್ಠ ಋಷಿಗಳು ಏನ್ ಮಾಡ್ತಾ ಇದ್ರು ಅದು ನಿಮ್ಮ ಮೂಲಕ ಇಲ್ಲಿ ನಡೀತಾ ಇದೆ. ಅದು ಎಷ್ಟು ಸಲ ಅಂತ ಹೇಳಿದ್ರೆ ದಿನದಲ್ಲಿ ಇಷ್ಟು ತುಂಬಾ ಝೂಮ್ ಕ್ಲಾಸ್ಗಳು ನಡೀತಾ ಇದೆ. ಆದ್ರೆ ದಿನದಲ್ಲಿ ಇಷ್ಟು ಹೊತ್ತು ಸಜ್ಜನ ಸಾಂಗತ್ಯ ಆಗುವಂತಹ ಝೂಮ್ ಸೆಷನ್ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ನನಗೆ ಗೊತ್ತಿಲ್ಲ. ಮಧ್ಯಾಹ್ನ 2 ಗಂಟೆಗಳ ಕಾಲ, ಸಂಜೆ 2 ಗಂಟೆಗಳ ಕಾಲ, ಪುನಃ ಮಧ್ಯರಾತ್ರಿ 2 ಗಂಟೆಗಳ ಕಾಲ, ಒಟ್ಟು 6 ಗಂಟೆಗಳ ಕಾಲ ಕೇವಲ ಸಜ್ಜನ ಸಾಂಗತ್ಯಕ್ಕೆ ಅವಕಾಶ ಇದೆ ಇಲ್ಲಿ. ನೀವು ಹೇಳಿದ್ರಲ್ಲ, ಸಜ್ಜನ ಸಾಂಗತ್ಯ ಅಂದ್ರೆ ವಸಿಷ್ಠ ಋಷಿಗಳು ಮತ್ತೆ ವಿಶ್ವಾಮಿತ್ರ ಋಷಿಗಳು ಚರ್ಚೆ ಮಾಡ್ತಾ ಇದ್ದಾಗ ವಸಿಷ್ಠ ಋಷಿಗಳು ಹೇಳಿದ್ರು, ಏನು ಸಜ್ಜನ ಸಾಂಗತ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಅಂತ ಹೇಳಿದ್ರು ಅಲ್ವಾ. ಹಾಗೆ ನೋಡಿ, ಇಲ್ಲಿ ಧ್ಯಾನವೂ ಆಗ್ತಾ ಇದೆ, ರಾತ್ರಿ ಇಡೀ ಧ್ಯಾನ ಆಗ್ತಾ ಇದೆ, ಸಜ್ಜನ ಸಾಂಗತ್ಯ ಆಗ್ತಾ ಇದೆ. ಈ ಈ ನಮ್ಮ ಇದರ ಒಂದು ಫ್ರೀಕ್ವೆನ್ಸಿ ಯಾವುದಕ್ಕೂ ತುಲನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ಮಟ್ಟಕ್ಕೆ ಬಂದಿದೆ. ಆ ಒಂದು ಬದಲಾವಣೆಯನ್ನು ತುಂಬಾ ಕಾಣುವಾಗ ಆಗಿದೆ ನನಗೆ ಅವರು
ಹೇಳಿದ್ರಲ್ಲ ಈಗ ವಿಶಾಲಮೂರ್ತಿ ಮೇಡಮ್, ಹಾಗೆ ಪ್ರತಿಯೊಬ್ಬರ ಹತ್ರ ಮಾತಾಡಿದ್ರೆ ಅದನ್ನೇ ಹೇಳ್ತಾರೆ ಎಲ್ರು. ತುಂಬಾ ಬದಲಾವಣೆ ಕಾಣ್ತಾ ಇದೆ. ಒಂದು ಹೇಳಿದಲ್ಲ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವ ಈಗ ಬಂದಿದೆ. ಅದು ಎಲ್ರಲ್ಲೂ ಬಂದದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಯಾರು ಈ ಝೂಮ್ ಅಲ್ಲಿ ಇದ್ದಾರೋ ಅವ್ರ ಹತ್ರ ಮಾತಾಡಿದ್ರೆ ಅದನ್ನೇ ಹೇಳ್ತಾರೆ, ನನ್ನ ಒಳಗೂ ಮೌನ ಆಗಿದೆ, ನನ್ನ ಒಳಗೂ ಮೌನ ಆಗಿದೆ ಅಂತ ಹೇಳಿ. ನಾನು ಅದನ್ನೇ ಅನುಭವಿಸಿದೆ. ಹಾಗಾಗಿ ಹ್ಮ್, ನಾವು ಕೂಡ ಶ್ರೀರಾಮಚಂದ್ರನ ಹಾಗೆ ನಿರ್ಗುಣಕ್ಕೆ ಎಲ್ರು ಹೋಗುವಾಗಾಗ್ಲಿ ಅಂತ ನಾನು ಆಶಿಸ್ತೇನೆ. ಹಾಗೆ ನಿಮ್ಮ ಮಾರ್ಗದರ್ಶನ ನಮಗೆ ನಿರಂತರ ಸಿಗಲಿ, ನಾವು ಅದನ್ನು ಸದಾ ಸ್ವೀಕಾರ ಮಾಡೋರಾಗ್ಲಿ. ಈ ಒಂದು ಏನು ಹೇಳೋದು, ನೀವು ಹೇಳಿದ್ರಿ ಅಹಂಕಾರ ಮಮಕಾರಗಳು ಜ್ಞಾನ ಜೊತೆಗೆ ಬರ್ತದೆ ಅಂತೇಳಿ. ಆ ಅಹಂಕಾರ ಮಮಕಾರಗಳು ಯಾರಲ್ಲೂ ಯಾವಾಗ್ಲೂ ಬರದೇ ಇರ್ಲಿ. ಯಾವಾಗ್ಲೂ ನಾವು ಜ್ಞಾನದ ಸ್ಥಿತಿಯಲ್ಲೇ ಇರುವಂತಾಗ್ಲಿ, ಆತ್ಮಸ್ಥಿತಿಯಲ್ಲೇ ಇರುವಂತಾಗ್ಲಿ ಅಂತ ನಾನು ಆಶಿಸ್ತೇನೆ ಸರ್. ನಿಮ್ಮ ಒಂದು ಜ್ಞಾನ ಬೋಧನೆಗೆ ನಮಗೆ ಯಾವಾಗ್ಲೂ ಒಂದು ಆಭಾರಿಗಳು ನಾವು. ತುಂಬಾ ಕೃತಜ್ಞತೆಗಳು. ಥ್ಯಾಂಕ್ ಯು ಸೊ ಮಚ್. Thank you. ಅಷ್ಟೇ. ನಮ್ಮ ಇದರಲ್ಲಿ ನಮ್ಮ ಸಾಂಗತ್ಯಕ್ಕೆ ಯಾರ್ಯಾರು ಬರ್ತಾರೆ ಎಲ್ಲರೂ ಆ ನಿರ್ಗುಣ ಸ್ಥಿತಿಯನ್ನು ತಲುಪಬೇಕು. ಎಲ್ಲಿ ನಿರ್ಗುಣ ಶುದ್ಧ ಸಾತ್ವಿಕ ಸ್ಥಿತಿ ಇರ್ತದೆ ಅಲ್ಲಿ ಯಾವ್ದು ಇರಲ್ಲ, ಗಾಸಿಪ್ ಇರೋಲ್ಲ, ಕಂಪ್ಲೇಂಟ್ಸ್ ಇರೋಲ್ಲ, ಅಸೂಯೆ ಇರೋಲ್ಲ, ರಾಗ ಇರಲ್ಲ, ದ್ವೇಷ ಇರೋಲ್ಲ, ಏನೂ ಇರೋಲ್ಲ. ಎಲ್ಲರಲ್ಲಿ ಶ್ರೀಮಂತಿಕೆ ಇರಲ್ಲ, ಬಡತನ ಇರೋಲ್ಲ, ಜಾತಿ ಇರೋಲ್ಲ, ಲಿಂಗ ಧರ್ಮ ಯಾವುದೂ ಇರೋಲ್ಲ. 40 ಜನ ಇದ್ರೆ 40 ಆತ್ಮಗಳಾಗೆ ಕಾಣ್ತಾ ಇರ್ತದೆ. 40 ಆತ್ಮ ಅಷ್ಟೇ. 42 ಜನ ಇದ್ರೆ 42 ಆತ್ಮ. ಯೂಟ್ಯೂಬಲ್ಲಿ ಒಂದು 20-30 ಜನ ಇದ್ರೆ ಒಂದು 20-30 ಆತ್ಮ. ಅದೇ ನಿಜವಾದ ಸ್ಥಿತಿ ಅದು. ಆ ಸ್ಥಿತಿಯನ್ನ ತಲುಪಬೇಕೆಲ್ಲರೂ. ಆ ಆದ್ರೆ ಒಳಗಡೆ ಇವಾಗ ನಿಜವಾಗ್ಲೂ ನಮ್ಮಲ್ಲಿ ನಾವು ಸಾತ್ವಿಕರಿಂದ ಶುದ್ಧ ಸಾತ್ವಿಕರಾದ್ವಾ, ನಾವು ನಿರ್ಗುಣ ಆದ್ವಾ ಅನ್ನೋದು ಹೆಂಗೆ ಟೆಸ್ಟ್ ಮಾಡ್ಕೊಳ್ಳೋದು ಅಂದ್ರೆ ಇದೇ ಟೆಸ್ಟ್ ಮಾಡೋದು. ಯಾರನ್ನ ನೋಡಿದಾಗಲೂ ಯಾರ ಜ್ಞಾನವನ್ನ, ಯಾರ ಶಕ್ತಿಯನ್ನ, ಯಾರ ಈ ಸ್ಥಿತಿಯನ್ನ, ಧ್ಯಾನದ ಸ್ಥಿತಿ ಯಾವುದನ್ನು ಕೂಡ ನೋಡಿ ನಮ್ಮಲ್ಲಿ ಸ್ವಲ್ಪವೂ ಅಸೂಯೆ ಭಾವನೆ ಬರ್ತಾ ಇಲ್ಲ. ಕೇವಲ ಎಲ್ಲರನ್ನ, ಒಳ್ಳೆಯವರನ್ನು ಕೆಟ್ಟವರನ್ನು, ಆ ಎಲ್ಲರನ್ನು, ಬೇಕಾದವರು ಬೇಡಾದವರು ಯಾರ್ಯಾರಿದ್ದಾರೆ ಎಲ್ಲರನ್ನೂ ನಾವು ಆತ್ಮದಿಂದಲೇ ಹೇಳಿನಲ್ಲ 41 ಆತ್ಮ ಕಾಣ್ತಾ ಇದ್ದಾವೆ ಅಷ್ಟೇ. ಅದ್ರಲ್ಲಿ ಅವ ಹೆಸರು ಗೊತ್ತಿಲ್ಲ ನಮ್ಗೆ. ಆ ಆ ಸ್ಥಿತಿಯಲ್ಲಿ ಯಾರು ನೋಡ್ತಾ ಇದ್ದಾನೆ ಖಂಡಿತ ಅವನು ಸತ್ಯಲೋಕಕ್ಕೆ ಅರ್ಹನಾದ ಅಂತ ಅರ್ಥ. ಇದನ್ನ ಯಾರೋ ಹೇಳೋದು ಬೇಡ, ನಮಗ್ ನಾವೇ ಪರೀಕ್ಷೆ ಮಾಡ್ಕೊಳ್ಬೇಕು. ಆ ಸ್ಥಿತಿ ನಾವು ತಲುಪಿದವಾ ಅಂತ. ಇರ್ತದೆ ಮನುಷ್ಯನ ಸ್ವಭಾವ. ಯಾಕೆಂದ್ರೆ ಕರ್ಮ ಕಾಯೇನ ವಾಚ ಮನಸೇಂದ್ರಿಯ ಬುದ್ಧಾತ್ಮನ ಪ್ರಕೃತಿಯ ಸ್ವಭಾವ ಅದು. ಆಯ್ತಾ? ಹಾ. ಮನುಷ್ಯನ ಬುದ್ಧಿ ಡಿಸ್ಟರ್ಬ್ ಆಗ್ತಾನೆ ಇರ್ತದೆ. ಆದ್ರೆ ಅದ್ರ ನಡುವೆಯೂ ಕೂಡ ಸದ್ಬುದ್ಧಿಯಿಂದ ನಾವೇನ್ ಮಾಡ್ಬೇಕು, ಆ ವಿಷಯ ಇಂದ್ರಿಯಗಳನ್ನ ನಮ್ಮ ಹತೋಟಿಯಲ್ಲಿಟ್ಟು. ನಾನು ಒಂದು ವಿಷಯ ಹೇಳಿದೆ ನಿಮ್ಮಲ್ಲಿ, ಅದನ್ನ ಪುನಃ Zoom ಅಲ್ಲಿ ಹೇಳುವ ಅಂತ ಅನ್ನಿಸ್ತಾ ಇದೆ. ನನ್ನ ತಂಗಿ ಅವಳು ಕೂಡ ಧ್ಯಾನ ಸಾಧನೆ, ನಾನು ಧ್ಯಾನಕ್ಕೆ ಬಂದು ಎರಡು ತಿಂಗಳಲ್ಲಿ ಅವಳು ಬಂದಿದ್ದಾಳೆ. ಅವಳು ಮಾಡ್ತಾ ಇರೋದು ಅಗತ್ಯಾರ ಧ್ಯಾನ ಆಶ್ರಮದಲ್ಲಿ. ಅವಳು ನಿನ್ನೆ ಈಗ ನಮ್ಮ ಸೆಷನ್ಗೆ ಬಂದು ಅವಳಿಗೆ ಆ ಫ್ರೀಕ್ವೆನ್ಸಿಯ ಎಕ್ಸ್ಪೀರಿಯನ್ಸ್ ಆಗಿ ಅವಳು ಹೇಳಿದ್ಲು. ಅವಳು ನೋಡಿದ್ಲಂತೆ ಎಷ್ಟು ಜನ ಇದ್ದಾರೆ, ಇಷ್ಟು ಕಣ್ಣು ತೆಗಿಲಿಕ್ಕೆ ಆಗದಷ್ಟು ಎನರ್ಜಿ ಇದೆ ಈ ಗ್ರೂಪ್ ಅಲ್ಲಿ. ಎಷ್ಟು ಜನ ನೋಡು, 9 ಜನ ಇದ್ದಾರೆ. 9 ಜನ ಇದ್ರೆ ಅದ್ರ ದೊಡ್ಡ ಸಂಖ್ಯೆಯ ಒಂದು ಧ್ಯಾನ ಯಜ್ಞದಲ್ಲಿ ಇರುವಂತಹ ಒಂದು ಆ ಎನರ್ಜಿ ಇತ್ತು ಇಲ್ಲಿ ಅಂತ ಹೇಳಿ ಹೇಳಿದ್ಲ ಕೂಡ. ಅದ್ ಹಾಗೆ ನಮಗೆ ಆಗುವಂತದ್ದು ಈಗ ಹೊಸತಾಗಿ ಬಂದವರಿಗೆ ಕೂಡ, ಬೇರೆ ಕಡೆಯಿಂದ ಬಂದವರಿಗೆ ಕೂಡ ಆ ಅನುಭವ ಗೊತ್ತಾಗ್ತಾ ಇದೆ, ಎನರ್ಜಿಯ ಅನುಭವ. ಅಂದ್ರೆ ಇಲ್ಲಿಯ ಒಂದು ಏನು ಹೇಳುದು, ಆ ಚೈತನ್ಯದ ಅನುಭವ ಅಂತ ಹೇಳಬಹುದು. ಹೌದು. ನಮ್ಮ ಅಂದ್ರೆ ಅದೇ, ಎಲ್ಲಿ ನಾವು ಧರ್ಮವನ್ನು ಆಶ್ರಯಿಸ್ತೇವೆ, ಸತ್ಯವನ್ನು ಆಶ್ರಯಿಸ್ತೇವೆ, ಆಗ ಖಂಡಿತ ಪ್ರಕೃತಿನೇ ನಮಗೆ ಸಹಕರಿಸ್ತದೆ. ನಾವು ಅದಕ್ಕಾಗಿ ಪ್ರಯತ್ನ ಮಾಡಬೇಕಾಗಿದೆ. ಮತ್ತೊಂದು ಸರ್, ನಮ್ಮಲ್ಲಿ ಈಗ ಸ್ವಾಧ್ಯಾಯ ಮಾಡುವಾಗ ಕೂಡ ಅಷ್ಟು ಕೂಡ ಯಾರ ಬಗ್ಗೆ ಯಾರಿಗೂ ಕೂಡ ಒಂದು
ಒಂದು ಸಣ್ಣ ಕೀಳು ಭಾವ ಕೂಡ ಕಾಣೋದಿಲ್ಲ, ಅಥವಾ ಒಂದು ಏನ್ ಹೇಳುದು ಭಿನ್ನ ಭಾವ ಕಾಣೋದಿಲ್ಲ. ಹ್ಮ್. ಇವರೆಲ್ಲ ಮಧ್ಯ ಮಧ್ಯದಲ್ಲಿ ಈಗ ನಾವು ಅವರವರ ಅಭಿಪ್ರಾಯವನ್ನು ಹಂಚಿಕೊಳ್ಳುವಾಗ ಕೂಡ ಯಾವುದು ಕೂಡ ಆ ಭಿನ್ನಾಭಿಪ್ರಾಯಗಳು ಬರ್ತಾ ಇಲ್ಲ. ಅದು ಯಾಕೆ ಬರುದಿಲ್ಲ ಅಂತ ಹೇಳಿದ್ರೆ, ಆ ಒಂದು ಸ್ವಚ್ಛತೆ ಅಂತ ಅನ್ಬೋದು, ಆ ಆತ್ಮದಲ್ಲಿರುವ ಸ್ವಚ್ಛತೆ ಅಂತ ಅನ್ಬೋದು ಅಂತ ಅನ್ನಿಸ್ತದೆ ನನಗೊಂದು. ಸ್ವಚ್ಛ ಆತ್ಮದ ಕಾರಣ ತಪ್ಪು ಹುಡುಕುವ ಅಭ್ಯಾಸ ಇರೋದಿಲ್ಲ ಅದಕ್ಕೆ ಅಂತ ಅಂದುಕೊಂಡೆ ಹೊರಗಡೆ ನಾನು. ಹೌದು. ಅದು ಯಥಾ ಯಥಾ ಗುರು ತಥಾ ಶಿಷ್ಯಾಹ ಅಂತ ಆಗಿದೆ ಅಂತ ನಾನು ಹೇಳುದು. ಎಲ್ಲರೂ ಅದೇ ನಿರ್ಗುಣ ಸ್ಥಿತಿಗೆ ಹೋಗ್ಬೇಕು ಅಷ್ಟೇ. ಎಲ್ಲ ಹೇಳಿದ್ನಲ್ವಾ, ಕೇವಲ 40 ಆತ್ಮ ಇದ್ದಾವೆ ಅನ್ನುವ ಸ್ಥಿತಿಗೆ ಹೋಗ್ಬೇಕು ಎಲ್ಲರೂ. ಅವರಿದ್ದಾರೆ ಇವರಿದ್ದಾರೆ, ಅವ್ರು ಹೋದ್ರೆ ಇವ್ರು ಬಂದ್ರು ಅಲ್ಲ, ಆತ್ಮಗಳಿದಾವೆ ಅಷ್ಟೇ. ಹೌದು, ಇಡೀ ಗ್ರೂಪೇ ಒಂದು ಉನ್ನತ ಸ್ಥಿತಿಗೆ ಹೋಗಬೇಕು. ಆವಾಗ ನಮ್ಮ ಆ ವೈಬ್ರೇಷನ್ ಅನ್ನು ನಾವು ಹೊರಗೆ ಕೂಡ ಹೋದಲ್ಲಿ ಕೂಡ ಸ್ಪ್ರೆಡ್ ಮಾಡ್ಲಿಕ್ಕೆ ಆಗ್ತದೆ. ಅದರಿಂದ ಇನ್ನೆಷ್ಟೋ ಮಂದಿ ಒಂದು ಆ ಒಂದು ತರಂಗಕ್ಕೆ ಒಳಪಟ್ಟು ಅವರು ಕೂಡ ಸಾಧನೆ ಮಾಡುವಂತವರಾಗುವ ಸಾಧ್ಯತೆ ಇರ್ತದೆ. ನಾವು ಆ ಹಾಗೆ ಮಟ್ಟಕ್ಕೆ ಹೋದಾಗ ಮಾತ್ರ ಅದು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಓಕೆ ಮಾಸ್ಟರ್ಸ್ ಎಲ್ಲರೂ